ನಮಸ್ಕಾರ ಎಲ್ರಿಗೂ, ನಾನು ಶ್ರೀಕಾಂತ್, ನಿಮ್ಮ ಆಪ್ಟಿಟ್ಯೂಡ್ ಮತ್ತು ಲಾಜಿಕಲ್ ರೀಸನಿಂಗ್ ಟ್ರೈನರ್. ಇದು ನಮ್ಮ ಲರ್ನ್ ಆನ್ಲೈನ್ ನ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೀ ಆಪ್ಟಿಟ್ಯೂಡ್ ಕ್ಲಾಸ್ ಆಗಿರುತ್ತೆ, ಪ್ರತಿದಿನ ಸಂಜೆ 5 ಗಂಟೆಗೆ. ಓಕೆನಾ? ಸೊ ಇವತ್ತು ನಾನು ನಿಮ್ಗೆ ಲೈವ್ ಕ್ಲಾಸ್ ತಗೊಳ್ಳಿಕ್ ಆಗೋದಿಲ್ಲ, ಅದಕ್ಕೋಸ್ಕರನೇ ಪ್ರೀ ರೆಕಾರ್ಡೆಡ್ ಕ್ಲಾಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ದಯವಿಟ್ಟು ಯಾರೆಲ್ಲ ರೆಕಾರ್ಡೆಡ್ ಕ್ಲಾಸ್ ನೋಡ್ತಾ ಇದ್ದೀರಲ್ಲ, ಸೊ ನಿಮ್ಗೆ ಏನಾದ್ರೂ ಡೌಟ್ ಇದ್ದಲ್ಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡ್ಬೇಕಾಗಿ ವಿನಂತಿ. ಓಕೆನಾ? ಸೊ ಇದು ನಮ್ಮ ರೆಗ್ಯುಲರ್ ಆಗಿ ಅಂದ್ರೆ ಪ್ರತಿದಿನ ಸಂಜೆ 5 ಗಂಟೆಗೆ ನಾವು ತಗೋತಿರ್ತೀವಲ್ಲ ಕ್ಲಾಸು. ಇದರಲ್ಲಿ ಆಪ್ಟಿಟ್ಯೂಡ್ ಬ್ಯಾಂಕಿಂಗ್ ಮತ್ತು ರೈಲ್ವೇಸ್ ಆಪ್ಟಿಟ್ಯೂಡ್ ಬ್ಯಾಂಕಿಂಗ್ SSC ರೈಲ್ವೇಸ್ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂತ ಆಪ್ಟಿಟ್ಯೂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಿದ್ವಲ್ಲ. ಸೊ ಇವತ್ತು ಕೂಡ ಅದೇ ಕ್ವಶನ್ಸ್ ಗಳಿಗೆ, ಅದೇ ಪ್ರಶ್ನೆಗಳಿಗೆ ನಿಮ್ಗೆ ಸೊಲ್ಯೂಷನ್ಸ್ ಅನ್ನ ಮಾಡಿ ನಿಮ್ಗೆ ಇಲ್ಲಿ ವಿಡಿಯೋ ಸಿಗ್ತಕ್ಕಂಥದ್ದು. ಓಕೆನಾ? ಸೊ ರೆಕಾರ್ಡೆಡ್ ಕ್ಲಾಸ್ ನೋಡ್ತಾ ಇರೋರು ಯಾರೇ ಆಗಿರ್ಲಿ, ಓಕೆನಾ, ನಿಮ್ಮ ಲೈಕ್ ಕ್ಲಾಸ್ ನ ಬಗ್ಗೆ ಅನಿಸಿಕೆಗಳನ್ನ ಅಥವಾ ಡೌಟ್ಸ್ ಗಳಾಗಿರ್ಬೋದು ಅಥವಾ ಸಜೆಷನ್ಸ್ ಗಳಾಗಿರ್ಬೋದು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡ್ಬೇಕಾಗಿ ವಿನಂತಿ. ಸೊ ಏನಪ್ಪಾ ಈ ಕ್ಲಾಸ್ ನೀವು ರೆಗ್ಯುಲರ್ ಆಗಿ ಕೇಳ್ತಿರ್ತೀರಾ, ತುಂಬಾ ಜನಗಳಿಗೆ ಆಲ್ರೆಡಿ ಗೊತ್ತು. ಓಕೆನಾ? ಸೊ ಇದ್ರಲ್ಲಿ ನಾವು ಆಪ್ಟಿಟ್ಯೂಡ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಿರ್ತೀವಿ. ಸೊ ಇವಾಗ ಕರೆಂಟ್ಲಿ IBPS PO ಎಕ್ಸಾಮ್ ಇರೋ ಸಲುವಾಗಿ ಅಪ್ಕಮಿಂಗ್ ವೀಕ್ ಅಲ್ಲಿ ನಾವು ಇವಾಗ ಸಾಲ್ವ್ ಮಾಡ್ತಕ್ಕಂಥ ಪ್ರಶ್ನೆಗಳು ಯಾವ್ದಪ್ಪ? IBPS PO ದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಓಕೆನಾ? ಸೊ ಅದನ್ನ ಸಾಲ್ವ್ ಮಾಡೋಣ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಎಲ್ಲಿ ನಿಂತಿದ್ವಪ್ಪ? ಬೋರ್ಡ್ಸ್ ಅಂಡ್ ಸ್ಟ್ರೀಮ್ಸ್ ಕ್ವಶನ್ ಲಾಸ್ಟ್ ಅಲ್ಲಿ ಮಾಡಿದ್ವಿ ನಾವು, ರೈಟ್? ಸೊ ಅದರ ನಂತರ ನೆಕ್ಸ್ಟ್ ಪ್ರಶ್ನೆಯಿಂದಾನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಓಕೆನಾ? ನೋಡ್ರಿ, ಇಲ್ಲಿವರೆಗೂ ಕಂಪ್ಲೀಟ್ ಆಗಿತ್ತು. ನಮ್ಗೆ ಲಾಸ್ಟ್ ಪ್ರಶ್ನೆಗೆ 24 km/h ಅಂತ ನಮ್ಗೆ ಸೊಲ್ಯೂಷನ್ ಬಂದಿತ್ತು, ಆನ್ಸರ್ ಬಂದಿತ್ತು, ರೈಟ್? ಸೊ ಅದರಿಂದ ನೆಕ್ಸ್ಟ್ ಕ್ವಶನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಬನ್ನಿ. ಓಕೆನಾ? ಸೊ ಏನಿದೆ ನೆಕ್ಸ್ಟ್ ಪ್ರಶ್ನೆ ನಮ್ಗೆ? ದ ಏಜ್ ಆಫ್ ಎ ಆಫ್ಟರ್ 5 years ಈಸ್ 3/4 ಆಫ್ ದ ಏಜ್ ಆಫ್ ಬಿ ಆಫ್ಟರ್ 5 years ಅಂಡ್ ದ ಸಿ ಈಸ್ 5 years older than ಎ. ಇಫ್ ದ ಪ್ರೆಸೆಂಟ್ ಏಜ್ ಆಫ್ ಎ ಈಸ್ 40 years. ಇಲ್ಲಿ ನೋಡಿ, ಎ, ಬಿ ಅಂಡ್ ಸಿ ಮೂರು ವ್ಯಕ್ತಿಗಳ ಬಗ್ಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಏನಂತ ಕೊಡ್ತಿದ್ದಾರೆ? ಪ್ರೆಸೆಂಟ್ ಏಜ್ ಆಫ್ ಎ ಈಸ್ 40 years. ಹೌದಾ? ದ ಏಜ್ ಆಫ್ ಎ ಆಫ್ಟರ್ 5 years ಅಂತ ಹೇಳ್ತಿದ್ದಾರೆ. 5 ವರ್ಷಗಳ ನಂತರ ಅಂದ್ರೆ +5 years ಆಗ್ಲೇಬೇಕಾ? +5 years ಆದ್ಮೇಲೆ ಏನಾಗುತ್ತದು? 45 years ಅಂತ ಆಗಿರುತ್ತೆ. ಈ 45 years ಅನ್ನೋದು ಈಸ್ ಅಂದ್ರೆ ಅರ್ಥ ಏನು? 45 ಈಸ್ ಈಕ್ವಲ್ಸ್ ಟು 3/4 ಆಫ್ ಏಜ್ ಆಫ್ ಬಿ ಆಫ್ಟರ್ 5 years ಅಂದ್ರೆ 5 ವರ್ಷಗಳ ನಂತರನೇ ನೋಡ್ತಾ ಇರೋದು. ಇಲ್ಲಿ ಬಿ ನ ವಯಸ್ಸಲ್ಲಿ 3/4 ಭಾಗ 75% ಆಗಿರ್ಬೇಕು. 75% ಅನ್ನೋದು 45 ಆದ್ರೆ 100% ಅನ್ನೋದು ಏನಾಗುತ್ತೆ? 60 years. ಅದು ಬಿ ಏಜು 60 years. ಯಾವಾಗ? 5 ವರ್ಷಗಳ ನಂತರ ರೀ. ಅಂದ್ರೆ ಪ್ರೆಸೆಂಟ್ ಏಜ್ ಏನಾಗಿರುತ್ತೆ? 5 ವರ್ಷ ಕಮ್ಮಿ ಆಗಿರ್ಬೇಕಾ? ಅಂದ್ರೆ 55 years ಆಗಿರ್ಬೇಕಾ ಬಿ ವಯಸ್ಸು, ರೈಟ್? ಪ್ರೆಸೆಂಟ್ ಏಜ್ ಆಫ್ ಎ, ಪ್ರೆಸೆಂಟ್ ಏಜ್ ಆಫ್ ಬಿ ಇಬ್ರದ್ದು ಬಂತು ನೋಡಿ ನನಗೆ. ದೆನ್ ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ಏಜ್ ಆಫ್ ಬಿ ಅಂಡ್ ಸಿ. ಪ್ರೆಸೆಂಟ್ ಏಜ್ ಆಫ್ ಬಿ ಮತ್ತು ಸಿ ಮಧ್ಯದಲ್ಲಿ ಡಿಫರೆನ್ಸ್ ಕೇಳ್ತಿದ್ದಾರೆ. ಸಿ ವಯಸ್ಸು ಎಷ್ಟಿದೆ? ಸಿ ಈಸ್ 5 years older than ಎ. ಎಗಿಂತ 5 ವರ್ಷ ದೊಡ್ಡವರು. ಅಂದ್ರೆ ಎಷ್ಟಾಗಿರುತ್ತೆ ವಯಸ್ಸು? 45. ಓಕೆನಾ? ಇವಾಗ ಪ್ರೆಸೆಂಟ್ ಏಜ್ ಡಿಫರೆನ್ಸ್, ಓಕೆನಾ? ಪ್ರೆಸೆಂಟ್ ಏಜ್ ಡಿಫರೆನ್ಸ್ ಆಫ್ ಬಿ ಅಂಡ್ ಸಿ. ಬಿ ಮತ್ತು ಸಿ ಗೆ ಏಜ್ ಡಿಫರೆನ್ಸ್ ಎಷ್ಟಾಗುತ್ತೆ ನನಗೆ? 55 ಮತ್ತು 45 ಗೆ ಡಿಫರೆನ್ಸ್ ಇಸ್ 10 years. 10 years is the answer. ಓಕೆನಾ? ಏಜ್ ಆಫ್ ಎ ಆಫ್ಟರ್ 5 years, ಏಜ್ ಆಫ್ ಬಿ ಆಫ್ಟರ್ 5 years. 5 ವರ್ಷಗಳ ನಂತರದಲ್ಲಿರೋ ವಯಸ್ಸಿನ ಬಗ್ಗೆ ಕೊಟ್ಟಿದ್ದಾರೆ ಅವರು. ಓಕೆನಾ? ರಿಲೇಷನ್ ಅಲ್ಲಿಂದ ನಾವು ಪ್ರೆಸೆಂಟ್ ಏಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೆಕ್ಸ್ಟ್ ಸಿ ಏಜ್ ಅನ್ನ ಕಂಡುಹಿಡ್ಕೊಂಡು ಡಿಫರೆನ್ಸ್ ಅನ್ನ ಕಂಡುಹಿಡಿತೇವೆ. ಓಕೆನಾ? ಸೊ ಹೋಪ್ ಇಟ್ಸ್ ಕ್ಲಿಯರ್. ಓಕೆನಾ? ನೆಕ್ಸ್ಟ್ ಕ್ವಶನ್. A vessel contains X liter of milk and 60 liter of water. Milk ಮತ್ತು water. ಓಕೆನಾ? If 40 liters of milk and 50 liters of water are added, then the quantity of milk is 60% more than that of water. Okay? Find the initial quantity of milk. ಮುಂಚೆ ಮಿಲ್ಕ್ ಅನ್ನೋದು X ಲೀಟರ್ ಇತ್ತು ಅಂಡ್ ವಾಟರ್ ಅನ್ನೋದು 60 liters ಇತ್ತು. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ? ಇದರಲ್ಲಿ 40 liters ಮಿಲ್ಕ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಅಂದ್ರೆ ಪ್ಲಸ್ 40 liters ಮಿಲ್ಕ್ ಅಂಡ್ 15 liters ಆಫ್ ವಾಟರ್. 15 liters ಆಫ್ ವಾಟರ್ ಈ ತರ ಆಡ್ ಮಾಡಿದ್ಮೇಲೆ ನನಗೆ ಕ್ವಾಂಟಿಟಿ ಆಫ್ ಮಿಲ್ಕ್ ಏನ್ ಬರ್ತಾ ಇದೆ? 60% ಮೋರ್ ದೆನ್ ದಟ್ ಆಫ್ ವಾಟರ್. 60% ಮೋರ್ ಅಂದ್ರೆ ಅರ್ಥ ಏನು? 160% ಆಫ್ ಅಂತ ಆಗುತ್ತಾ?
60% ಜಾಸ್ತಿ ಅಂದ್ರೂ ಒಂದೇ, 160% ಅಂದ್ರೂ ಒಂದೇ. ಅದನ್ನ ನಾನು ಏನಂತ ಬರಿಬಹುದು, ಕ್ವಾಂಟಿಟಿ ಆಫ್ ಮಿಲ್ಕ್ ಈಸ್ ಈಕ್ವಲ್ಸ್ ಟು 60% ಮೋರ್ ಅಂದ್ರೆ 160%. ಅಂದ್ರೆ ಅರ್ಥ ಏನು, 1.6 ಟೈಮ್ಸ್ ಆಫ್ ಕ್ವಾಂಟಿಟಿ ಆಫ್ ವಾಟರ್ ಅಂತ ಬರ್ಕೋಬಹುದಾ. ಕ್ವಾಂಟಿಟಿ ಆಫ್ ಮಿಲ್ಕ್ ಈಸ್ ಈಕ್ವಲ್ಸ್ ಟು 60% ಮೋರ್ ಅಂದ್ರೆ ಅರ್ಥ ಏನು, 160%. 160% ಅಂದ್ರೆ 1.6 ಟೈಮ್ಸ್ ಆಫ್ ವಾಟರ್. ಕರೆಂಟ್ ಕ್ವಾಂಟಿಟಿ ಆಫ್ ಮಿಲ್ಕ್ ಎಷ್ಟಿದೆ, ಮುಂಚೆ ಎಕ್ಸ್ ಇತ್ತು, ಇವಾಗ 40 ಲೀಟರ್ಸ್ ಆಡ್ ಮಾಡ್ತೇವೆ ಅಂದ್ರೆ ಎಕ್ಸ್ ಪ್ಲಸ್ 40 ಈಸ್ ಈಕ್ವಲ್ಸ್ ಟು 1.6 ಟೈಮ್ಸ್ ಆಫ್ ಯಾವ್ದ್ರಲ್ಲಿ, ಮುಂಚೆ ವಾಟರ್ 60 ಲೀಟರ್ಸ್, ಇವಾಗ ಆಡ್ ಮಾಡ್ತಾ ಇರೋದು 15 ಲೀಟರ್ಸ್ ಅಂದ್ರೆ ಟೋಟಲ್ ಎಷ್ಟು 75 ಲೀಟರ್ಸ್. ಎಕ್ಸ್ ಈಸ್ ಈಕ್ವಲ್ಸ್ ಟು, ಈ ಪ್ಲಸ್ 40 ನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಮೈನಸ್ ಆಗುತ್ತಾ. 75 ಇಂಟು 1.6 ಏನಾಗುತ್ತೆ, 75 ಗೆ 1 ಟೈಮ್ಸ್ ಅಂದ್ರೆ 75 ಪ್ಲಸ್ 75 ಗೆ 0.6 ಟೈಮ್ಸ್ ಎಷ್ಟಾಗುತ್ತೆ, 0.2 ಟೈಮ್ಸ್ ಅಂದ್ರೆ ಏನಾಗುತ್ತೆ ನನಗೆ 1.5 ಆಗುತ್ತೆ. ಅದಕ್ಕೆ ಇಂಟು 3 ಮಾಡಿದ್ರೆ 4.5 ಹೌದಾ. ಅಂದ್ರೆ ಏನಾಗುತ್ತೆ ನನಗೆ 75 ಗೆ 1 ಟೈಮ್ಸ್ ಅಂದ್ರೆ 75 ಪ್ಲಸ್ 75 ಗೆ 0.6 ಟೈಮ್ಸ್ ಅಂದ್ರೆ ಏನಾಗುತ್ತೆ ನನಗೆ ನೋಡ್ರಿ, 0.2 ಟೈಮ್ಸ್ ಅಂದಾಗ 75 ಗೆ 0.2 ಟೈಮ್ಸ್ ಅಂದಾಗ ಏನ್ ಬರುತ್ತೆ ನನಗೆ 15 ಬರುತ್ತೆ ಹೌದಾ. ಬರೀ ನಂಗೆ 0.2 ಅಲ್ಲ 0.6 ಬೇಕು ಅಂದ್ರೆ ಅರ್ಥ ಏನು, ಇಂಟು 3 ಮಾಡ್ಬೇಕಾ ಇದಕ್ಕೆ ಇಂಟು 3 ಮಾಡಿದ್ರೆ ಏನ್ ಬರುತ್ತೆ 45. ಇದು ಟೋಟಲ್ ಕ್ವಾಂಟಿಟಿ ಆಫ್ ವಾಟರ್ ಪ್ಲಸ್ ಪ್ಲಸ್ ಅಲ್ಲ, ಈ ಪ್ಲಸ್ 40 ಆ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 40 ಅಂದ್ರೆ ಏನಾಗುತ್ತೆ 45 ಅಲ್ಲಿ 40 ಮೈನಸ್ ಮಾಡಿದ್ರೆ 5 ಮಾತ್ರ ಉಳ್ಕೊಳ್ಳುತ್ತೆ. ಅಂದ್ರೆ ಎಕ್ಸ್ ಈಕ್ವಲ್ಸ್ ಏನಾಗುತ್ತೆ 75 ಪ್ಲಸ್ 5 80 ಲೀಟರ್ಸ್. ಎಕ್ಸ್ ಈಕ್ವಲ್ಸ್ ಟು 80 ಲೀಟರ್ಸ್. ಫೈಂಡ್ ದ ಇನಿಷಿಯಲ್ ಕ್ವಾಂಟಿಟಿ ಆಫ್ ಮಿಲ್ಕ್. ಇನಿಷಿಯಲ್ ಕ್ವಾಂಟಿಟಿ ಆಫ್ ಮಿಲ್ಕ್ ಅನ್ನ ಎಷ್ಟಂತ ತಗೊಂಡಿದ್ವಿ, ಎಕ್ಸ್ ಅಂತ ತಗೊಂಡಿದ್ವಿ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ನನಗೆ 80 ಲೀಟರ್ಸ್. ಓಕೆನಾ, 80 ಲೀಟರ್ಸ್ ಅಂತ ಬಂತು ನೋಡ್ರಿ. ಮುಂಚೆ ಎಕ್ಸ್ ಇತ್ತು ಮಿಲ್ಕ್ 40 ಲೀಟರ್ಸ್ ಆಡ್ ಮಾಡಿದ್ವಿ. ಮುಂಚೆ ವಾಟರ್ 60 ಇತ್ತು, ಇವಾಗ 15 ಅನ್ನ ಆಡ್ ಮಾಡಿದ್ವಿ. ಫೈನಲ್ ಕ್ವಾಂಟಿಟಿಯನ್ನ ಕಂಪ್ಯಾರಿಸನ್ ಅಲ್ಲಿ ಕೊಡ್ತಿದ್ದಾರೆ. ಸೊ ಅದನ್ನ ಸಾಲ್ವ್ ಮಾಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಓಕೆನಾ, ಕ್ಯಾಲ್ಕುಲೇಷನ್ ಪಾರ್ಟ್ ನೀವು ಅರ್ಥ ಮಾಡ್ಕೊಡ್ರಿ. ಓಕೆನಾ, ಕಾನ್ಸೆಪ್ಟ್ ಯಾವ ತರ ಈಕ್ವೇಶನ್ ಬರ್ಕೋಬೇಕು ಅನ್ನೋದನ್ನ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೇನೆ ನಿಮ್ಗೆ. ನೆಕ್ಸ್ಟ್ ಒನ್ ಪಾರ್ಟ್ನರ್ಶಿಪ್ ಕ್ವಶನ್ ಇದೆ. A and B entered into a business by investing rupees X and rupees 6X respectively. After 5 months, A increased his investment by rupees 500 and B left the business. 5 ತಿಂಗಳ ನಂತರ ಎ ಅವನ ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಅಮೌಂಟ್ ಜಾಸ್ತಿ ಮಾಡ್ತಿದ್ದಾನೆ, ಬಟ್ ಬಿ ಏನ್ ಮಾಡ್ತಿರೋದು ಬಿಸ್ನೆಸ್ ಅನ್ನ ಬಿಟ್ಟು ಹೋಗ್ತಿದ್ದಾನೆ. ಎಟ್ ದ ಎಂಡ್ ಆಫ್ ದ ಇಯರ್, ರೇಷಿಯೋ ಆಫ್ ದ ಪ್ರಾಫಿಟ್ ಶೇರ್ ಆಫ್ ಎ ಅಂಡ್ ಬಿ. ಪ್ರಾಫಿಟ್ ಶೇರ್ಸ್, ಪ್ರಾಫಿಟ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನಾನು ನಿನ್ನೆ ಹೇಳಿದ್ದೆ ನಿಮ್ಗೆ. ಓಕೆನಾ, ಬಿಫೋರ್ ಕ್ಲಾಸ್ ಅಲ್ಲಿ ಹೇಗ್ ಮಾಡ್ತೀರಾ, ಪ್ರಾಫಿಟ್ ರೇಷಿಯೋ ಕೊಟ್ಟಿರೋದೇನು 47/30 ಅಂತ ಕೊಟ್ಟಿದ್ದಾರೆ. ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ನಾವು, ಇನ್ವೆಸ್ಟ್ಮೆಂಟ್ ಆಫ್ ಎ ಇಂಟು ಟೈಮ್ ಪೀರಿಯಡ್ ಆಫ್ ಎ ಡಿವೈಡೆಡ್ ಬೈ ಇನ್ವೆಸ್ಟ್ಮೆಂಟ್ ಆಫ್ ಬಿ ಇಂಟು ಟೈಮ್ ಪೀರಿಯಡ್ ಆಫ್ ಬಿ. ಇಲ್ಲಿ ನೋಡಿ, ಇನ್ವೆಸ್ಟ್ಮೆಂಟ್ ಆಫ್ ಎ ಎಷ್ಟಿದೆ ಎಕ್ಸ್ ರುಪೀಸ್. ಎಷ್ಟು ಮಂತ್ಸ್ ವರೆಗೂ, ಸ್ಟಾರ್ಟಿಂಗ್ 5 ಮಂತ್ ವರೆಗೂ ಇರುತ್ತಾ. ಅಂದ್ರೆ ಇದು ಏನಾಗುತ್ತೆ ಇಂಟು ಮಾಡಿದಾಗ 5x ಆಗಿರುತ್ತಾ. ಇದು ಬರೀ 5 ತಿಂಗಳಿಗೋಸ್ಕರ. ಪ್ಲಸ್ ಯಾಕೆ ಪ್ಲಸ್ ಮಾಡ್ತಾ ಇದ್ದೀನಿ, 5 ತಿಂಗಳ ನಂತರ ಇನ್ವೆಸ್ಟ್ಮೆಂಟ್ ಸೇಮ್ ಇಲ್ಲ ರೀ, ಸ್ವಲ್ಪ ಜಾಸ್ತಿ ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ, ಎ ಇನ್ಕ್ರೀಸ್ಡ್ ಹಿಸ್ ಇನ್ವೆಸ್ಟ್ಮೆಂಟ್ ಬೈ rupees 500. ಅಂದ್ರೆ ಮುಂಚೆ ಎಕ್ಸ್ ರುಪೀಸ್ ಇನ್ವೆಸ್ಟ್ ಮಾಡ್ತಿದ್ರು, ಇವಾಗ ಎಕ್ಸ್ ಪ್ಲಸ್ 500 ಮಾಡ್ತಿದ್ದಾರೆ. ಎಷ್ಟು ತಿಂಗಳವರೆಗೂ ನೋಡ್ರಿ, ನಾನು ಪ್ರಾಫಿಟ್ ಅನ್ನ 1 ಇಯರ್ ನಂತರ ನೋಡ್ತಾ ಇದ್ದೀನಿ. ಅದರಲ್ಲಿ 5 ತಿಂಗಳಿಗೆ ಒಂದಾಯ್ತು, ಇನ್ನು ಮಿಕ್ಕಿರೋದು ಎಷ್ಟು ತಿಂಗಳು 7 ಮಂತ್ಸ್ ಇರುತ್ತಾ. ಸೊ ಇದು ಟೋಟಲ್ ಪ್ರಾಫಿಟ್ ಶೇರ್ ಆಫ್ ಎ ಡಿವೈಡೆಡ್ ಬೈ ಬಿ. ಎಷ್ಟು ಇನ್ವೆಸ್ಟ್ ಮಾಡ್ತಿರೋದು, ಬಿ ಇನ್ವೆಸ್ಟ್ ಮಾಡ್ತಿರೋದು 6x. ಎಷ್ಟು ತಿಂಗಳವರೆಗೆ 5 ಮಂತ್ಸ್ ವರೆಗೂ ಮಾತ್ರ. ಅದಾದ್ಮೇಲೆ ಬಿಸಿನೆಸ್ ಅನ್ನ ಬಿಟ್ಟು ಹೋಗ್ತಿದ್ದಾರೆ. ಸೊ ಹಾಗಾದ್ರೆ ಇದನ್ನ ಸಾಲ್ವ್ ಮಾಡ್ಕೊಡ್ರಿ, ಈ ಈಕ್ವೇಶನ್ ಅನ್ನ ಸಾಲ್ವ್ ಮಾಡ್ಕೊಡ್ರಿ. ಏನಾಗುತ್ತಪ್ಪ ನನಗೆ ಇವಾಗ ಇಲ್ಲಿ ನೋಡಿ, 5 6 ಎಷ್ಟಪ್ಪ 30. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 30, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 30. ಇಲ್ಲಿ ಉಳಿದಿರೋದೇನು ಬರೀ ಎಕ್ಸ್ ಮಾತ್ರ. ಈ ಎಕ್ಸ್ ಅನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 47x ಈಸ್ ಈಕ್ವಲ್ಸ್ ಟು, ಇಲ್ಲಂತೂ 1 ಇರುತ್ತೆ, ಮಲ್ಟಿಪ್ಲೈ ಮಾಡಿದ್ರಷ್ಟೇ ಬಿಟ್ರಷ್ಟೇ. ಇದೇನಾಗುತ್ತೆ ಇವಾಗ 5x ಪ್ಲಸ್ 7 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 7x ಪ್ಲಸ್ 7 ಇಂಟು 500 3500. ಇಲ್ಲಿ ನೋಡಿ 5x ಪ್ಲಸ್ 7x ಅಂದ್ರೆ ಏನಾಗುತ್ತೆ
12x ಆಗುತ್ತಾ? ಆ 12x ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡೋದ್ರೆ ಏನಾಗುತ್ತೆ? ಮೈನಸ್ ಆಗುತ್ತಾ? 47 ಅಲ್ಲಿ 12 ಅನ್ನ ಮೈನಸ್ ಮಾಡಿದ್ರೆ 35x ಮಾತ್ರ ಉಳಿಯುತ್ತೆ. 35x ಅನ್ನೋದು 3500. 35 1 ಟೈಮ್ಸ್ 35 1 ಟೈಮ್ಸ್ ಅಂದ್ರೆ x ಈಕ್ವಲ್ಸ್ ಏನ್ ಬರುತ್ತೆ? 100. x ಈಕ್ವಲ್ಸ್ ಟು 100. ಅವ್ರು ಏನ್ ಕೇಳ್ತಾ ಇದಾರೆ? ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತಾನೆ ಕೇಳ್ತಾ ಇದಾರೆ. ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟು ಬಂತು ನಮಗೆ? 100 ರೂಪಾಯಿ. 100 ರೂಪಾಯಿ. ಓಕೆನಾ? ಸೊ ಈ ತರ ಇದನ್ನ ಸಾಲ್ವ್ ಮಾಡ್ತಕ್ಕಂಥದ್ದು. ಈಕ್ವೇಶನ್ ಕಂಪ್ಲೀಟ್ಲಿ ಈಕ್ವೇಶನ್ ಬೇಸ್ಡ್ ಕ್ವಶನ್ ರೀ. ನಿಮ್ಗೆ ಈಕ್ವೇಶನ್ ಅನ್ನ ಬರ್ಕೊಳ್ಳಿಕ್ ಬರ್ಬೇಕಷ್ಟೇ. ಸೊ ಏನಪ್ಪಾ ಈಕ್ವೇಶನ್ ಬರ್ಕೊಳ್ಳಿಕ್ ಬರ್ಲಿಲ್ಲ ಅಂದ್ರೆ ಈ ಫಾರ್ಮುಲಾ ಮತ್ತೊಂದ್ಸರಿ ಬರೆದು ಹೇಳ್ತಾ ಇದ್ದೇನೆ ನೋಡಿ. ಪ್ರಾಫಿಟ್, ಓಕೆನಾ, ರೇಷಿಯೋ ಆಫ್ ದ ಪ್ರಾಫಿಟ್ಸ್ ಆಫ್ ಎ ಅಂಡ್ ಬಿ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ಇನ್ವೆಸ್ಟ್ಮೆಂಟ್ ಆಫ್ ಎ ಇಂಟು ಟೈಮ್ ಪೀರಿಯಡ್ ಆಫ್ ಎ ಡಿವೈಡೆಡ್ ಬೈ ಇನ್ವೆಸ್ಟ್ಮೆಂಟ್ ಆಫ್ ಬಿ ಇಂಟು ಟೈಮ್ ಪೀರಿಯಡ್ ಆಫ್ ಬಿ. ಇದನ್ನ ನೀವು ಫಾಲೋ ಮಾಡ್ಲೇಬೇಕು. ಇದು ಯೂನಿವರ್ಸಲ್ ಫಾರ್ಮುಲಾ. ನಾನು ನಿಮ್ಗೆ ಮೊನ್ನೆ 3 ಸ್ಟಾರ್ ಕೇಳಿದ್ದೆ. ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ. ಯಾಕಂದ್ರೆ ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾ ಇದು ಒಂದು ಮಾತ್ರ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ? ಪ್ರಾಫಿಟ್ ಅಂಡ್ ಲಾಸ್. ದ ಮಾರ್ಕ್ಡ್ ಪ್ರೈಸ್ ಆಫ್ ದ ಆರ್ಟಿಕಲ್ ಈಸ್ 25% ಅಬೋವ್ ಇಟ್ಸ್ ಕಾಸ್ಟ್ ಪ್ರೈಸ್. ಸಿಪಿ ಎಂಪಿ. ಸಿಪಿ 100 ಅಂತ ಅಂದ್ರೆ ಅದಕ್ಕಿಂತ ಎಷ್ಟು ಜಾಸ್ತಿ? 25% ಜಾಸ್ತಿ. ಅಂದ್ರೆ ಮಾರ್ಕ್ ಪ್ರೈಸ್ ಎಷ್ಟಾಯ್ತು? 125 ಆಯ್ತು. ಅಂಡ್ ಸೋಲ್ಡ್ ಅಟ್ ಅ ಡಿಸ್ಕೌಂಟ್ ಆಫ್ 10%. ಈ ಮಾರ್ಕ್ಡ್ ಪ್ರೈಸ್ ಅಲ್ಲಿ ಡಿಸ್ಕೌಂಟ್ ಅನ್ನ ಕೊಡ್ತಿದ್ದಾರೆ. ಎಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ? 10%. 10% ಡಿಸ್ಕೌಂಟ್. 125 ಅಲ್ಲಿ 10% ಅಂದ್ರೆ ಎಷ್ಟು? 12.5 ಕಮ್ಮಿ ಆಗ್ಬೇಕಾ? ರೈಟ್. 12.5 ಅಂದ್ರೆ ಏನಾಗುತ್ತೆ? ಇದು ಫೈನಲ್ ಆಗಿ 112.5 ಗೆ ಸೆಲ್ ಆಗಿರುತ್ತೆ. ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಅನ್ನೋದು 112.5. ಯಾಕಂದ್ರೆ ನೋಡ್ರಿ 125ರಲ್ಲಿ 12.5 ಅನ್ನ ಕಮ್ಮಿ ಮಾಡ್ಬೇಕು. ಯಾಕಂದ್ರೆ 10% ಕಮ್ಮಿ ಮಾಡ್ತಾ ಇದೀವಿ. ಇವಾಗ if the difference between the selling price of the cost price of the article, if the difference between the selling price and the cost price of the article is 700, ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಮಧ್ಯದಲ್ಲಿ ಡಿಫರೆನ್ಸ್ ಅನ್ನ ಕೊಡ್ತಿದ್ದಾರೆ. ಈ ಪರ್ಸೆಂಟೇಜ್ ಪ್ರಕಾರ ಎಷ್ಟು ಡಿಫರೆನ್ಸ್ ಆಗ್ತಿದೆ ನನಗೆ? 100 ಇಂದ 112.5 ಎಷ್ಟಾಗುತ್ತೆ ಡಿಫರೆನ್ಸ್? 12.5% ಆಫ್ ಸಿಪಿ ಆಗುತ್ತೆ ಡಿಫರೆನ್ಸ್. ರೈಟ್. ಸೊ ಇದು ಡಿಫರೆನ್ಸ್ ಅನ್ನೋದು ಎಷ್ಟಂತ ಕೊಡ್ತಿದ್ದಾರೆ? 700 ಅಂತ ಕೊಡ್ತಿದ್ದಾರೆ. 12.5% ಅನ್ನೋದು 700 ಗೆ ಈಕ್ವಲ್ ಆಗ್ತಾ ಇದೆ. ಇವಾಗ ಅವ್ರು ಏನ್ ಕೇಳ್ತಾ ಇರೋದು? ಫೈಂಡ್ ದ ಮಾರ್ಕ್ಡ್ ಪ್ರೈಸ್ ಆಫ್ ದ ಆರ್ಟಿಕಲ್. ಮಾರ್ಕ್ ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಿದ್ದಾರೆ. ಮಾರ್ಕ್ ಪ್ರೈಸ್ ಎಷ್ಟಿದೆ ನನ್ನ ಹತ್ರ? 125 ಇದೆ. 125 ಅನ್ನೋದು ಏನಾಗುತ್ತೆ? ಸ್ವಲ್ಪ ಮೇಲ್ಗಡೆ ಅಬ್ಸರ್ವ್ ಮಾಡಿರ್ಲಿ. 12.5 ಅನ್ನೋದು 700 ಆದ್ರೆ 125 ಅನ್ನೋದು ಏನಾಗುತ್ತೆ? ಈ ಎರಡು ಸಂಖ್ಯೆಗಳಲ್ಲಿ ಡಿಫರೆನ್ಸ್ ಏನಿದೆ? ಡೆಸಿಮಲ್ ಪಾಯಿಂಟ್ ರಿಮೂವ್ ಆಗ್ತಿರೋದು. ಅಂದ್ರೆ ಅರ್ಥ ಏನು? ಇಂಟು 10 ಆಗ್ತಿದೆನಾ? 12.5 ಗೆ ಇಂಟು 10 ಮಾಡಿದ್ರೆ ತಾನೇ 125 ಬರುತ್ತೆ. ಅದೇ ತರ ಇಲ್ಲಿ ಕೂಡ 700 ಗೆ ಇಂಟು 10 ಮಾಡಿದ್ರೆ ಏನ್ ಬರುತ್ತೆ? 7000. ಸೊ ಮಾರ್ಕ್ ಪ್ರೈಸ್ ಆಫ್ ದ ಆರ್ಟಿಕಲ್, ಮಾರ್ಕ್ ಪ್ರೈಸ್ ಆಫ್ ದ ಆರ್ಟಿಕಲ್ ಇಸ್ 7000. ನೀವು ಮತ್ತೆ ಇಲ್ಲಿಂದ ಈ 12.5 ಸಿಕ್ಕ ಮೇಲೆ ನೀವು ಮತ್ತೆ ಕಾಸ್ಟ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಮೇಲೆ ಮಾರ್ಕ್ ಪ್ರೈಸ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಂಬರ್ಸ್ ನೋಡ್ಕೊಳ್ರಿ. ಅಲ್ಲಿ ಪರ್ಸೆಂಟೇಜಸ್ ಅಲ್ಲಿ ಇದೆನಾ? ಸೊ ಎಲ್ಲವೂ ಕಾಸ್ಟ್ ಪ್ರೈಸ್ ಇಂದ ತಾನೇ ಹೋಗ್ತಾ ಇರೋದು. ಮಾರ್ಕ್ ಪ್ರೈಸ್ ಆಗಿರ್ಲಿ, ಸೆಲ್ಲಿಂಗ್ ಪ್ರೈಸ್ ಆಗಿರ್ಲಿ. ಸೊ ಒಂದ್ ಕಡೆ ಪರ್ಸೆಂಟೇಜ್ ವ್ಯಾಲ್ಯೂ ಸಿಕ್ತು ಅಂದ್ರೆ ಆ ವ್ಯಾಲ್ಯೂವನ್ನ ಎಲ್ಲಾ ಕಡೆಗೂ ಯೂಸ್ ಮಾಡ್ಕೋಬೇಕು. ನೀವು ಎಲ್ಲಾ ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಾರ್ದು. ಯಾವುದನ್ನ ಕೇಳ್ತಾ ಇದಾರೋ ಅದನ್ನ ಮಾತ್ರ ಮಾಡ್ಬೇಕು. ಓಕೆನಾ? Next one. Rupees 25 is invested at 10% per annum compounded annually for 2 years. Compounded. ಓಕೆನಾ? 25,000ನ 10% per annum ಗೆ ಇನ್ವೆಸ್ಟ್ ಮಾಡ್ತಾ ಇದೀವಿ. ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ. ನೋಡ್ರಿ, ರೇಟ್ ಆಫ್ ಇಂಟ್ರೆಸ್ಟ್ 10% per annum ಇದ್ದಾಗ ಕಾಂಪೌಂಡಿಂಗ್ 2 years ಅಂದ್ರೆ ಏನಾಗುತ್ತೆ ನನಗೆ? ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ನನಗೆ? 21% ಆಗಿರುತ್ತೆ. 21%. ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ 2 years ಏನಾಗುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಅಂತ ಬಂದ್ರೆ 20%, ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಬಂದ್ರೆ 21% ಆಗಿರುತ್ತೆ. ಅಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಅರ್ನ್ಡ್ ಅಂದ್ರೆ ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅರ್ನ್ ಆಗ್ತಿದೆ ಅಲ್ಲ ಅದನ್ನ ಇನ್ವೆಸ್ಟೆಡ್ ಎಟ್ 20% per annum ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 years.
ಇಲ್ಲಿ ಫಸ್ಟ್ ಕೇಸ್ ಅಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಬರುತ್ತೋ ಅದನ್ನ ಮತ್ತೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಬರುತ್ತಪ್ಪ ನನಗೆ? 21% ಆಫ್ ಪ್ರಿನ್ಸಿಪಲ್ ಎಷ್ಟಿದೆ ನನಗೆ? 25,000 ಇದೆ. ಈ 25,000 ಅಲ್ಲಿ 21% ಅಂದ್ರೆ ಏನಾಗುತ್ತೆ ನೋಡ್ರಿ, ಪರ್ಸೆಂಟ್ ಜೀರೋಸ್ ಕ್ಯಾನ್ಸಲ್ ಆಗುತ್ತಾ? 250 ಅನ್ನ 21 ಇಂದ ಮಲ್ಟಿಪ್ಲೈ ಮಾಡ್ಕೊಡ್ರಿ. 250ಗೆ 20 ಟೈಮ್ಸ್ ಅಂದ್ರೆ ಏನಾಗುತ್ತೆ? 5,000 ಪ್ಲಸ್ 250ಗೆ 1 ಟೈಮ್ಸ್ ಅಂದ್ರೆ 250. ಸೊ ಏನಾಗುತ್ತೆ ನನಗೆ ಸಿಂಪಲ್ ಕಾಂಪೌಂಡ್ ಇಂಟ್ರೆಸ್ಟ್ ಅರ್ನ್ಡ್ ಆನ್ ದ ಫಸ್ಟ್ ಕೇಸ್ ಎಷ್ಟು? 5,250. ದಿಸ್ ಕಾಂಪೌಂಡ್ ಇಂಟ್ರೆಸ್ಟ್ ಅರ್ನ್ಡ್ ಈಸ್ ರೀಇನ್ವೆಸ್ಟೆಡ್. ಇದನ್ನ ಮತ್ತೆ ರೀಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು. ಯಾವ ತರ? 20% ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ. ಎಷ್ಟು ವರ್ಷಕ್ಕೆ? 2 ಇಯರ್ಸ್ಗೆ. ಹಾಗಿದ್ದಲ್ಲಿ ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆಬ್ಟೈನ್ಡ್. ಹಾಗಾದ್ರೆ ಮತ್ತೆ ಸಿಂಪಲ್ ಇಂಟ್ರೆಸ್ಟ್ ಅನ್ನೇ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಿದ್ದಾರೆ. ನಾನು ಇನ್ವೆಸ್ಟ್ ಮಾಡ್ತಾ ಇರೋದು 20% ಪರ್ ಆನಮ್. ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ. ಅಂದ್ರೆ ಎಷ್ಟಾಗುತ್ತೆ ಇಂಟ್ರೆಸ್ಟ್ ಅರ್ನ್ಡ್? 20% 1 ವರ್ಷಕ್ಕೆ ಅಂದ್ರೆ 2 ಇಯರ್ಸ್ಗೆ 40%. 40% ಯಾವುದರಲ್ಲಿ 40%? ಈ ಪ್ರೀವಿಯಸ್ ಅಲ್ಲಿ ಬಂದಿರೋ ಇಂಟ್ರೆಸ್ಟ್ ಅನ್ನ ನಾನು ರೀಇನ್ವೆಸ್ಟ್ ಮಾಡಿದ್ನ. 40% ಆಫ್ 5250 ಈಸ್ ಈಕ್ವಲ್ಸ್ ಟು, ಇದರಲ್ಲಿ 10% ಅಂದ್ರೆ ಎಷ್ಟಪ್ಪ? 525. 10% ಅಂದ್ರೇನು? 525. ಅದನ್ನ ಇಂಟು 4 ಮಾಡಿದ್ರೆ 40% ಬರುತ್ತಾ? 525ಗೆ ಇಂಟು 4 ಟೈಮ್ಸ್ ಅಂದ್ರೆ ಏನು? 500ಗೆ ಇಂಟು 4 ಅಂದ್ರೆ 2000. 25ಗೆ 4 ಟೈಮ್ಸ್ ಅಂದ್ರೆ 100 ಅಂದ್ರೆ ಏನಾಗುತ್ತದು? 2100. 2100. That is the answer. ಫಸ್ಟ್ ನಾನು ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನಂತರ ಅದೇ ಇಂಟ್ರೆಸ್ಟ್ ಅಮೌಂಟ್ ಅನ್ನ ಮತ್ತೆ ರೀಇನ್ವೆಸ್ಟ್ ಮಾಡಬೇಕು. ಸೊ ಅಲ್ಲಿ ನನಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಓಕೆನಾ? ಸೊ ಹೋಪ್ ಎಲ್ರಿಗೂ ಕ್ಲಾಸ್ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಯಾರಿಗಾದ್ರೂ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಥವಾ ಕ್ವಶನ್ ಡೌಟ್ ಇದೆ ಅಂತಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡ್ರಿ. ಓಕೆನಾ? ನಾನು ಮತ್ತೆ ಬೇಕಿದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ಕ್ವಶನ್. ನಿಮಿಷ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ. A 560 liter mixture contains milk and water in the ratio 5:3. 560 ಲೀಟರ್ ಮಿಕ್ಸರ್ ಇದೆ. ಓಕೆನಾ? ಯಾವ ರೇಷಿಯೋದಲ್ಲಿ ಇದೆ ಅಂತೆ ಮಿಲ್ಕ್ ಮತ್ತು ವಾಟರ್? 5:3 ಅಂದ್ರೆ ಅರ್ಥ ಏನು? 5x ಮತ್ತು 3x ಅಂತ ಅರ್ಥನಾ? ಇದು ಮಿಲ್ಕ್, ಇದು ವಾಟರ್. ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ ಎಷ್ಟಿದೆ ಅಂತ ಅದು ನನ್ನ ಹತ್ರ. ಓಕೆನಾ? ಎಷ್ಟಿದೆ? 5 ಮತ್ತು 3 ಅಂದ್ರೆ ಟೋಟಲ್ ಎಷ್ಟು ಪಾರ್ಟ್ಸ್ ಆಗುತ್ತೆ? 8x ಆಗಿರುತ್ತಾ? 8 ಪಾರ್ಟ್ಸ್. 8x ಅನ್ನೋದೇ 560 ಆಗಿರುತ್ತಾ? ಸೊ 8 1 ಟೈಮ್ಸ್ 8 70 ಟೈಮ್ಸ್. ಅಂದ್ರೆ x ಅನ್ನೋದು 70 ಆದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ಟು 70 ಇಂಟು 5 350. 70 ಇಂಟು 3 210. ಅಂದ್ರೆ ಮಿಲ್ಕ್ ಅನ್ನೋದು 350 ಲೀಟರ್ಸ್, ವಾಟರ್ ಅನ್ನೋದು 210 ಲೀಟರ್ಸ್. If x liters of milk and 90 liters of water are added to the mixture. x ಲೀಟರ್ ಮಿಲ್ಕ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ಮತ್ತು 90 ಲೀಟರ್ ವಾಟರ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ದೆನ್ ರೇಷಿಯೋ ಆಫ್ ದ ಮಿಲ್ಕ್ ಟು ವಾಟರ್ ಬಿಕಮ್ಸ್ 4:3. ರೇಷಿಯೋ ಏನಾಗ್ತಿದೆ? 4:3 ಆಗ್ತಾ ಇದೆ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಇಲ್ಲಿ ನೋಡಿ ಈಕ್ವೇಶನ್ ಬರ್ಕೊಂಡ್ರೆ ಏನಾಗುತ್ತೆ? ನನ್ನ ಹತ್ರ ಇನಿಷಿಯಲಿ ಎಷ್ಟಿತ್ತಪ್ಪ ಮಿಲ್ಕ್? 350 ಲೀಟರ್ಸ್. ಅದರಲ್ಲಿ ಪ್ಲಸ್ ಎಕ್ಸ್ ಲೀಟರ್ ಮಿಲ್ಕ್ ಅನ್ನ ಆಡ್ ಮಾಡ್ತಾ ಇದ್ದೀನ, ರೈಟ್? ಪ್ಲಸ್ ಎಕ್ಸ್ ಲೀಟರ್ ಆಫ್ ಮಿಲ್ಕ್ ಅನ್ನ ಆಡ್ ಮಾಡ್ತಾ ಇದ್ದೀನ, ಡಿವೈಡೆಡ್ ಬೈ ರೇಷಿಯೋ ಇರೋದಕ್ಕೋಸ್ಕರ ಡಿವೈಡೆಡ್ ಬೈ ತಗೋತಾ ಇದ್ದೀನಿ. ವಾಟರ್ ಎಷ್ಟಿತ್ತು? 210 ಲೀಟರ್ಸ್ ಪ್ಲಸ್ ಅದಕ್ಕೆ ನಾನು ಆಡ್ ಮಾಡ್ತಕ್ಕಂಥ ವಾಟರ್ ಎಷ್ಟು? 90 ಲೀಟರ್ಸ್. ಇದನ್ನ ಆಡ್ ಮಾಡಿದ್ಮೇಲೆ ರೇಷಿಯೋ ಎಷ್ಟು ಬಂತು ನನಗೆ? 4:3 ಅಂತ ಬಂತು. ಇವಾಗ ನೋಡಿ 210 ಪ್ಲಸ್ 90 ಅಂದ್ರೆ ಏನಪ್ಪಾ? 300 ಆಗಿರುತ್ತಾ? ನೋಡಿ 3 1 ಟೈಮ್ಸ್ 3ಗೆ 100 ಟೈಮ್ಸ್ ಮಾಡಿದಾಗ 300 ಬರುತ್ತಾ? ರೈಟ್? ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ. 100 ಆ ಕಡೆ ಹೋದ್ರೆ ಏನಾಗುತ್ತೆ? 400 ಆಗ್ಬಿಡುತ್ತಾ? ಸೊ ದಿಸ್ ಈಕ್ವೇಶನ್ ಎಂಪ್ಲಾಯ್ಸ್ 350 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 4 ಇಂಟು 100 ದಟ್ ಈಸ್ 400. ಅಂದ್ರೆ ಎಕ್ಸ್ ಅನ್ನೋದು ಏನಾಗುತ್ತೆ? 350 ಆ ಕಡೆ ಹೋಗಿ ಮೈನಸ್ ಆಗುತ್ತಾ? ಸೊ 400 ಮೈನಸ್ 350 ಈಸ್ 50. x is equals to 50. Find the value of x. Is 50. ನೋಡಿ ಈ ತರ ಈಕ್ವೇಶನ್ ಬರ್ಕೊಳ್ಳಿಕ್ ಬಂದ್ರೆ ಫೈನ್, ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಮಾಡ್ತೀನಿ. ಈಕ್ವೇಶನ್ ಬರ್ಕೊಳ್ಳಿಕ್ ಬರಲ್ಲ ಅಂತ
ಸಾರಿ, ಈ ಕ್ವೆಶನ್ ಬರ್ಕೊಳ್ಳಾರ್ದೇನೆ ಏನ್ ಮಾಡ್ತೀರಾ ಇಲ್ಲಿ ನೀವು? ಈ ಕ್ವೆಶನ್ ಬರ್ಕೊಳ್ಳಾರ್ದೇನೆ ಏನ್ ಮಾಡ್ತೀರಾ? ಇಲ್ಲಿ ನೋಡಿ, ಫಸ್ಟ್ ನನಗೆ 560 ಲೀಟರ್ಸ್ ಅಲ್ಲಿ 210 ಲೀಟರ್ಸ್ ಇತ್ತ ಮಿಲ್ಕ್, ಸಾರಿ ವಾಟರ್, ಇದರಲ್ಲಿ 90 ಲೀಟರ್ಸ್ ಆಡ್ ಮಾಡ್ತಾ ಇದ್ದೀನಿ ಅಂದ್ರೆ ಎಷ್ಟಾಯ್ತು ಅದು? 300 ಲೀಟರ್ಸ್ ಆಯ್ತಾ? ಆ 300 ಲೀಟರ್ಸ್ ಅನ್ನೋದೇ 3 ಪಾರ್ಟ್ಸ್, ಹೌದಾ? 3 ಪಾರ್ಟ್ಸ್ ಅನ್ನೋದು 300 ಆದ್ರೆ 4 ಪಾರ್ಟ್ಸ್ ಅನ್ನೋದೇನಾಗುತ್ತೆ? 400 ಆಗ್ಬಿಡುತ್ತಾ? ಇದು 400 ಆಗ್ಬಿಡುತ್ತಾ? ಸೊ ಮುಂಚೆ 350 ಇತ್ತು, ಇವಾಗ 400 ಆಗ್ತಾ ಇದೆ ಅಂದ್ರೆ ಎಷ್ಟು ಜಾಸ್ತಿ ಆಯ್ತು? 50 ಲೀಟರ್ಸ್ ಜಾಸ್ತಿ. ಸೊ x ಲೀಟರ್ಸ್ ಜಾಸ್ತಿ ಆಯ್ತು, ದಟ್ ಈಸ್ x ಈಕ್ವಲ್ಸ್ ಟು 50. ಓಕೆನಾ? ನೆಕ್ಸ್ಟ್ ಒನ್ ನೋಡಿ, ಏನಿದೆ? ದ ರೇಷಿಯೋ ಆಫ್ ದ ಪ್ರೆಸೆಂಟ್ ಏಜಸ್ ಆಫ್ P to Q is 11:5. P Q. If the okay, next R 3 ಜನ ಕೊಟ್ಟಿದ್ದಾರೆ, ಅದಕ್ಕೆ ಚೆಕ್ ಮಾಡ್ಕೊಡೆ ನಾನು ಎಷ್ಟು ಜನ ಅಂತ. P ಮತ್ತು Q ದು ಏಜ್ ಎಷ್ಟು ಅಂತ ಕೊಟ್ಟಿದ್ದಾರೆ? 11:5 ಅಂತ ಕೊಟ್ಟಿದ್ದಾರೆ. ನಾನು ಅದನ್ನ 11x 5x ಅಂತ ಬರೀತಾ ಇದ್ದೇನೆ. ದ ಏಜ್ ಆಫ್ P 5 years hence. 5 years hence ಅಂದ್ರೆ ಅರ್ಥ ಏನು? hence ಅಂದ್ರೆ ಅರ್ಥ ಏನು? ಆಫ್ಟರ್. 5 years hence ಅಂದ್ರೆ ಇಲ್ಲಿಂದ 5 ವರ್ಷ ಜಾಸ್ತಿ ಆಗ್ಬೇಕಾ? 11x plus 5 ಆಗಿರ್ಬೇಕಾ? 5 years hence the age of P hence 5 years hence is ಅಂದ್ರೆ ಏನು? equals to ಯಾವುದಕ್ಕೆ? 10 more than 10 ಜಾಸ್ತಿ ಅಂದ್ರೆ 10 ಪ್ಲಸ್ ಯಾವುದಕ್ಕಿಂತ? twice the present age of Q. twice 2 times of present age of Q. present age of Q ಎಷ್ಟಿದೆ? 5x. ನೋಡ್ರಿ ಇಲ್ಲಿ ಏನಾಗುತ್ತೆ ಇವಾಗ? 2 into 5x ಅಂದ್ರೆ ಏನಾಗುತ್ತೆ? ಇದು ಓವರ್ ಆಲ್ ಆಗಿ 10x ಆಗಿರುತ್ತಾ? 10x ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ಬಂದ್ರೆ ಏನಾಗುತ್ತೆ? ಮೈನಸ್. 11x ಅಲ್ಲಿ 10x ಮೈನಸ್ ಮಾಡಿದ್ರೆ 1x ಈಕ್ವಲ್ಸ್ ಟು ಪ್ಲಸ್ 5. ರೈಟ್ ಹ್ಯಾಂಡ್ ಸೈಡ್ ಹೋದ್ರೆ -5. 10 minus 5 is 5. x ವ್ಯಾಲ್ಯೂ ಬಂತು ನನಗೆ. x ವ್ಯಾಲ್ಯೂ ಬಂತಂದ್ರೆ ಇವಾಗ ಏನಾಗುತ್ತೆ? 11x ಅನ್ನೋದೇನಾಗುತ್ತೆ? 11 into 5 is 55. 5x ಅನ್ನೋದೇ ಏನಾಗುತ್ತೆ? 5 into 5 is 25. ಇವಾಗ if the present age of R is 25 years less than the present age of P. present age of R is ಎಷ್ಟಿದೆ ಅಂತೆ? 25 ವರ್ಷ ಕಡಿಮೆ. ಯಾರಿಗಿಂತ? P present age ಗಿಂತ. 55ರಲ್ಲಿ 25 ಕಮ್ಮಿ ಆದ್ರೆ ಎಷ್ಟಾಗುತ್ತದು? 30 ಆಗುತ್ತಾ? ಸೊ ಪ್ರೆಸೆಂಟ್ ಏಜ್ ಆಫ್ R is 30 years. Then find the present age of R. ಸೊ ಪ್ರೆಸೆಂಟ್ ಏಜ್ ಆಫ್ R ಎಷ್ಟು ಬಂತು ನನಗೆ? 30 years. 30 years. ಓಕೆನಾ? 30 years. ಸಿಂಪಲ್ ಆಗಿ ಕೊಟ್ಟಿರೋ ಈಕ್ವೇಶನ್ಸ್ ಅನ್ನ ಬರ್ಕೊಂಡ್ಬಿಡ್ಬೇಕು. ಅವರು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ನಾನು ಈ ಈಕ್ವೇಶನ್ ಅಲ್ಲಿ ಬರೀತಾರೆ. ಸೊ ಈಕ್ವೇಶನ್ ಬರ್ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಎಕ್ಸ್ ವ್ಯಾಲ್ಯೂ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬಹುದಾ, ಮಾಡ್ಕೊಳಿಕ್ ಆಗಲ್ಲ ಅಂತ. ಸೊ ಮಾಡ್ಕೊಳಕ್ ಬರುತ್ತೆ ಅಂತ ಗೊತ್ತಾದ್ಮೇಲೆ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡ್ಕೊಂಡ್ಬಿಡಿ. ಓಕೆನಾ? ನೆಕ್ಸ್ಟ್ ಕ್ವಶನ್. The speed of the boat in still water is 30% more than the speed of the stream. Speed of the boat ಅನ್ನೋದು, speed of the boat in still water is equals to 30% more than. 30% more than ಅಂದ್ರೆ ಅರ್ಥ ಏನು? 130%. 130% ಯಾವುದರಲ್ಲಿ? ಸ್ಪೀಡ್ ಆಫ್ ದ ಸ್ಟ್ರೀಮ್. 130% of speed of the water. Speed of the water. If the time taken by boat to cover 115 km downstream is 1 hour. 1 hour. Downstream ಅಲ್ಲಿ 115 ಅನ್ನ ಕವರ್ ಮಾಡ್ಲಿಕ್ಕೆ 1 hour. 1 ಗಂಟೆಯಲ್ಲಿ 115 ಕಿಲೋಮೀಟರ್ ನ ಟ್ರಾವೆಲ್ ಮಾಡ್ತಾ ಇದೆ ಅಂತಂದ್ರೆ ಅದರ ಸ್ಪೀಡ್ ಏನಾಗಿರುತ್ತೆ? 115 km/h ಆಗಿರ್ಬೇಕಾ? ರೈಟ್, 115 km/h ತಾನೇ ಆಗಿರ್ಬೇಕು. ಯಾಕೆ ಸರ್? ನೋಡ್ರಿ, ನಾವು ಸ್ಪೀಡ್ ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡುತ್ತೀವಿ? ಕಿಲೋಮೀಟರ್ ಪರ್ ಅವರ್ ಅಂದ್ರೆ 1 ಗಂಟೆಗೆ ಎಷ್ಟು ಟ್ರಾವೆಲ್ ಮಾಡ್ತಿದ್ದಾರೆ ಅದಂತಾನೆ ತಗೋತಾ ಇರೋದು. ಇಲ್ಲಿ ಅವ್ರು ಕೊಟ್ಟಿರೋದೇ 1 hour ಅಲ್ಲಿ. ಓಕೆನಾ? 1 hour ಅಲ್ಲಿ ಎಷ್ಟು ಕಿಲೋಮೀಟರ್? 115. ಅದೇ ನನಗೆ ಸ್ಪೀಡ್ ಆಗಿರುತ್ತೆ. ಇವಾಗ ಇದನ್ನ ಸಾಲ್ವ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ತೀರಾ? ಇಲ್ಲಿ ನನಗೆ ಸ್ಪೀಡ್ ಆಫ್ ದ ಬೋಟ್ ಮತ್ತು ಸ್ಪೀಡ್ ಆಫ್ ದ ವಾಟರ್ ಎರಡು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೆಂಗ್ ಮಾಡ್ತೀರಾ ನೋಡಿ?
ನೀವು ನನ್ನ ಪ್ರೀವಿಯಸ್ ಕ್ಲಾಸ್ ಯಾವಾಗಾದ್ರೂ ಕ್ಲಾಸ್ ಅನ್ನ ಕೇಳಿದಿದ್ರೆ ನಿಮ್ಗೊಂದು ಈ ಕ್ವೆಶನ್ ಹೇಳ್ಕೊಟ್ಟಿರುತ್ತೆ ನಾನು ಈ ಲೈನ್ ಮೆಥಡ್ ಅಲ್ಲಿ. ಡೌನ್ ಸ್ಟ್ರೀಮ್ ಮತ್ತು ಅಪ್ ಸ್ಟ್ರೀಮ್ ಇವೆರಡರ ಮಧ್ಯದಲ್ಲಿ ಏನಿರುತ್ತೆ ನನಗೆ ಸ್ಪೀಡ್ ಆಫ್ ದ ಬೋಟ್ ಇರುತ್ತೆ. ಮತ್ತು ಇಲ್ಲಿ ಡೌನ್ ಸ್ಟ್ರೀಮ್ ಇಂದ ಸ್ಪೀಡ್ ಆಫ್ ದ ಬೋಟ್ ಗೆ ಡಿಫರೆನ್ಸ್ ಏನಿರುತ್ತೆ, ಸ್ಪೀಡ್ ಆಫ್ ದ ವಾಟರ್. ಮತ್ತು ಸ್ಪೀಡ್ ಆಫ್ ದ ಬೋಟ್ ಮತ್ತು ಅಪ್ ಸ್ಟ್ರೀಮ್ ಸ್ಪೀಡ್ ಮಧ್ಯದಲ್ಲಿ ಡಿಫರೆನ್ಸ್ ಏನಿರುತ್ತೆ, ಸ್ಪೀಡ್ ಆಫ್ ದ ವಾಟರ್ ಇರುತ್ತೆ. ಇವಾಗ ಈ ಲೈನ್ ಮೆಥಡ್ ಪ್ರಕಾರ ಹೋದ್ರೆ ಇಲ್ಲಿ ನೋಡಿ, ಸ್ಪೀಡ್ ಆಫ್ ದ ವಾಟರ್ ಅನ್ನೋದನ್ನ ಎಕ್ಸ್ ಅಂತ ತಗೊಳ್ಳಿ. ಸ್ಪೀಡ್ ಆಫ್ ದ ವಾಟರ್ ಅನ್ನೋದು ಎಕ್ಸ್ ಅಂತ ತಗೊಂಡ್ರೆ ಸ್ಪೀಡ್ ಆಫ್ ದ ಬೋಟ್ ಏನೇ ಆಗಿರ್ಬೇಕು, 30% ಜಾಸ್ತಿ. 30% ಅಂದ್ರೆ ಏನಾಗುತ್ತೆ ಇದರಲ್ಲಿ, 1x ಅಲ್ಲಿ 30% ಅಂದ್ರೆ ಎಷ್ಟು, 0.3x. 0.3x ಜಾಸ್ತಿ ಅಂದ್ರೆ ಏನಾಗುತ್ತೆ, ಸ್ಪೀಡ್ ಆಫ್ ದ ಬೋಟ್ ಈಸ್ 1.3x. 1.3x. ಇವಾಗ ನೋಡಿ, ಡೌನ್ ಸ್ಟ್ರೀಮ್ ಸ್ಪೀಡ್ ಅನ್ನ ಕೊಟ್ಟಿದ್ದಾರೆ ಅವರು. ಡೌನ್ ಸ್ಟ್ರೀಮ್ ಸ್ಪೀಡ್ ಇದ್ರ ಪ್ರಕಾರ ಏನಾಗುತ್ತೆ, ಡೌನ್ ಸ್ಟ್ರೀಮ್ ಸ್ಪೀಡ್ ಅಂದ್ರೆ ಏನು, ಸ್ಪೀಡ್ ಆಫ್ ದ ಬೋಟ್ ಪ್ಲಸ್ ಸ್ಪೀಡ್ ಆಫ್ ದ ವಾಟರ್. ಸ್ಪೀಡ್ ಆಫ್ ದ ವಾಟರ್ ಎಷ್ಟಿದೆ, x. 1.3x ಪ್ಲಸ್ 1x ಅಂದ್ರೆ ಏನಾಗುತ್ತೆ, ಅದು 2.3x ಆಗ್ಬಿಡುತ್ತಾ ಡೌನ್ ಸ್ಟ್ರೀಮ್ ಸ್ಪೀಡ್ ಆಫ್ ದ ಬೋಟ್. ನನ್ನ ಪ್ರಕಾರ 2.3x, ಬಟ್ ಕ್ವಶನ್ ಪ್ರಕಾರ 115. ಅಂದ್ರೆ ಇದೇನಾಗುತ್ತೆ, ಡೆಸಿಮಲ್ ಅನ್ನ ತೆಗೆದ್ರೆ ಇಲ್ಲಿ 0 ಬರುತ್ತೆ. 23 1 times 23 5 times is 115. ಸೊ x ಅಂದ್ರೆ ಏನಾಯ್ತು ಇವಾಗ 50 ಕಿಲೋಮೀಟರ್ ಪರ್ ಅವರ್. x ಅನ್ನೋದು ಏನಾಯ್ತು 50 ಕಿಲೋಮೀಟರ್ ಪರ್. x ಅಂದ್ರೆ ಏನಂತ ತಗೊಂಡಿದ್ವಿ ನಾವು, ಸ್ಪೀಡ್ ಆಫ್ ದ ವಾಟರ್. ಸ್ಪೀಡ್ ಆಫ್ ದ ವಾಟರ್, ಸ್ಪೀಡ್ ಆಫ್ ದ ವಾಟರ್ ಅನ್ನೋದು 50 ಆದ್ರೆ ಸ್ಪೀಡ್ ಆಫ್ ದ ಬೋಟ್ ಏನಾಗುತ್ತೆ, ಸ್ಪೀಡ್ ಆಫ್ ದ ಬೋಟ್ ಏನಾಗುತ್ತೆ 30% ಜಾಸ್ತಿ. 50 ಅಲ್ಲಿ 10% ಅಂದ್ರೆ 5, 30% ಅಂದ್ರೆ 15. 15 ಜಾಸ್ತಿ ಆಗಬೇಕು. 50ರಲ್ಲಿ 15 ಜಾಸ್ತಿ ಆದ್ರೆ ಎಷ್ಟಾಗುತ್ತೆ, 65. ಸ್ಪೀಡ್ ಆಫ್ ದ ಬೋಟ್ ಈಸ್ 65 ಕಿಲೋಮೀಟರ್ ಪರ್ ಅವರ್. ಕೇಳ್ತಾ ಇರೋದೇನು, ಫೈಂಡ್ ದ ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್. ಸ್ಟಿಲ್ ವಾಟರ್ ಅಂದ್ರೆ ನಾರ್ಮಲ್ ಆಗಿ ಸ್ಪೀಡ್ ಆಫ್ ದ ಬೋಟ್ ಎಷ್ಟಿದೆ ಅಂತ ಕೇಳ್ತಿದ್ರೆ, ಸ್ಪೀಡ್ ಆಫ್ ದ ಬೋಟ್ ಈಸ್ 65 ಕಿಲೋಮೀಟರ್ ಪರ್ ಅವರ್. ನೀವು ಬೋಟ್ ಸ್ಟ್ಯಾಂಡ್ ಸ್ಟ್ರೀಮ್ಸ್ ಅಲ್ಲಿ ಡೌನ್ ಸ್ಟ್ರೀಮ್ ಮತ್ತು ಅಪ್ ಸ್ಟ್ರೀಮ್ ಬಗ್ಗೆ ರಿಲೇಷನ್ ತಗೋಬೇಕಂದ್ರೆ ಡೈರೆಕ್ಟ್ಲಿ ಈ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ರಿ. ಈ ಸೆಕೆಂಡ್ ಮೆಥಡ್ ಅಲ್ಲಿ ಈ ಕ್ವೆಶನ್ ಬರ್ಕೊಳ್ಳೋದಕ್ಕಿಂತ ಈ ಮೆಥಡ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ ಆನ್ಸರ್, ಈಸಿಯಾಗಿ ಬಂದ್ಬಿಡುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್. The perimeter of the square is 160 centimeter and the side of the cube is 20 centimeter less than the side of the square. Find the volume of the cube. Volume of the cube. Volume of cube ಅಂದ್ರೆ ಏನ್ ಬರುತ್ತಪ್ಪ ನನಗೆ, a ಕ್ಯೂಬ್ ಅಂತ ಬರುತ್ತಾ, ಅಂದ್ರೆ ಸೈಡ್ ಎಷ್ಟಿರುತ್ತೋ ಕ್ಯೂಬ್ ಇದ್ದು ಅದರ ಕ್ಯೂಬ್ ಅನ್ನ ತಗೋಬೇಕಾಗತ್ತೆ. a ಕ್ಯೂಬ್ ಪವರ್ ಅಲ್ಲಿ 3 ತಗೋಬೇಕಾಗತ್ತೆ. ನಮ್ಗೆ ಸೈಡ್ ಆಫ್ ದ ಕ್ಯೂಬ್ ಗೊತ್ತಾ, ನೋಡಿ ಸೈಡ್ ಆಫ್ ದ ಕ್ಯೂಬ್ ಈಸ್ 20 ಸೆಂಟಿಮೀಟರ್ ಲೆಸ್ ದೆನ್, ಅಂದ್ರೆ ಕಂಪ್ಯಾರಿಸನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಕಂಪ್ಯಾರಿಸನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಸ್ಕ್ವಯರ್ ಗೆ ಸೈಡ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದ. ನೋಡ್ರಿ ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಪೆರಿಮೀಟರ್ ಆಫ್ ದ ಸ್ಕ್ವಯರ್ ಕೊಟ್ಟಿದ್ದಾರೆ. ಪೆರಿಮೀಟರ್ ಆಫ್ ದ ಸ್ಕ್ವಯರ್ ಅಂದ್ರೆ ಏನು, 4 ಇಂಟು ಸೈಡ್, ದಟ್ ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ ಅವರು, 160 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸೈಡ್ ಆಫ್ ದ ಸ್ಕ್ವಯರ್ ಅಂದ್ರೆ ಏನಾಗುತ್ತೆ, 4 1 times 4 40 times, that is 40 ಸೆಂಟಿಮೀಟರ್. ಸೈಡ್ ಆಫ್ ದ ಸ್ಕ್ವಯರ್ ಅನ್ನೋದು 40 ಅಂತ ಬಂತ್ರಿ ನನಗೆ. ಇವಾಗ ಸೈಡ್ ಆಫ್ ದ ಕ್ಯೂಬ್ ಏನಿದೆ 20 ಸೆಂಟಿಮೀಟರ್ ಲೆಸ್. 20 ಸೆಂಟಿಮೀಟರ್ ಲೆಸ್ ಅಂದ್ರೆ 40ರಲ್ಲಿ 20 ಸೆಂಟಿಮೀಟರ್ ಕಮ್ಮಿ ಅಂದ್ರೆ ಏನಾಗುತ್ತೆ, 20 ಸೆಂಟಿಮೀಟರ್. ಎ ಈಸ್ ಈಕ್ವಲ್ಸ್ ಟು 20 ಸೆಂಟಿಮೀಟರ್. ಹಾಗಾದ್ರೆ ಇವಾಗ ವಾಲ್ಯೂಮ್ ಆಫ್ ದ ಕ್ಯೂಬ್ ಅಂದ್ರೆ ಏನಾಗುತ್ತೆ, ಎ ಕ್ಯೂಬ್ ಈಸ್ ಈಕ್ವಲ್ಸ್ ಟು 20 ಕ್ಯೂಬ್. 20 ಕ್ಯೂಬ್ ಅಂದ್ರೆ ಏನಾಗುತ್ತೆ, 2 ಗೆ ಕ್ಯೂಬ್ ಅಂದ್ರೆ 8. ಸೊ 0 ಇಂದ ಕ್ಯೂಬ್ ಆಗ್ಬೇಕಂದ್ರೆ 3 zeros ಬರಲೇಬೇಕು. ಅಂದ್ರೆ ಏನಾಗುತ್ತೆ 8000 ಸೆಂಟಿಮೀಟರ್ ಕ್ಯೂಬ್. 8000 ಸೆಂಟಿಮೀಟರ್ ಕ್ಯೂಬ್. ಸಿಂಪಲ್ ಕ್ವಶನ್ ನೋಡಿ. ಇದಕ್ಕೆ ಹೇಳೋದು ನಾನು, ಮೆನ್ಸುರೇಷನ್ ಅಂತ ತಕ್ಷಣ ನೀವು ಕ್ವಶನ್ ಅನ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬೇಸಿಕ್ ಕ್ವಶನ್ ಇರುತ್ತೆ ನಿಮಗೆ ಯಾವಾಗ್ಲೂ. ಬ್ಯಾಂಕಿಂಗ್ ಅವರಿಗೆ ಮೆನ್ಸುರೇಷನ್ ಅಲ್ಲಿ ಯಾವಾಗ್ಲೂ ಬೇಸಿಕ್ ಕ್ವಶನ್ ಇರುತ್ತೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು ಸಿಂಪಲ್ ಆಗಿ. ನೋಡಿ ಇದು ಒಂಥರ ಕ್ವಶನ್ ನೋಡಿದ ತಕ್ಷಣ ಹೆದರ್ಕೊಳ್ಳಕ್ ಹೋಗ್ಬೇಡ್ರಿ. ಈ ಕ್ವಶನ್ ನಿಮ್ಗೆ ಎಕ್ಸಾಕ್ಟ್ಲಿ ಕ್ವಶನ್ ಹಿಂಗೆ ಬರುತ್ತೆ ನಿಮ್ಗೆ ಎಕ್ಸಾಮ್ ಅಲ್ಲೂ ಕೂಡ. ಸೊ ಅದಕ್ಕೆ ನಿಮ್ಗೆ ಪ್ರಾಕ್ಟೀಸ್ ಆಗ್ಬೇಕು ಅಂತಾನೆ ಈ ತರ ಕ್ವಶನ್ ತಗೊಂಡ್ ಬಂದಿರುತ್ತೆ. ಓಕೆನಾ? ಸೊ ಏನಿದೆ ಇಲ್ಲಿ, ಇದು ಕ್ವಶನ್ ಯಾವ ತರ ಇರುತ್ತೆ ಅಂದ್ರೆ ನನಗೆ
ಕ್ವಾಂಟಿಟಿ 1 ಮತ್ತು ಕ್ವಾಂಟಿಟಿ 2 ಅಂತ ಎರಡು ಡೇಟಾಗಳನ್ನ ಕೊಟ್ಟಿರ್ತಾರೆ. ಸೊ ಈ ಎರಡನ್ನ ನಾನು ಏನ್ ಮಾಡ್ಬೇಕು, ಕ್ವಾಂಟಿಟಿ 1 ಅನ್ನೋದು ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು, ಕ್ವಾಂಟಿಟಿ 2 ಅನ್ನ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು, ಎರಡನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಅಲ್ಲಿ ಕೆಳಗಡೆ ನೋಡಿ ಆಪ್ಷನ್ ಅಲ್ಲಿ ಕಂಪೇರ್ ದ ವ್ಯಾಲ್ಯೂಸ್ ಓನ್ಲಿ ಆಬ್ಟೈನ್ಡ್ ಇನ್ ಬೋತ್ ದ ಕ್ವಾಂಟಿಟೀಸ್, ಎರಡು ಕ್ವಾಂಟಿಟೀಸ್ ಅಲ್ಲಿ ಬಂದಿರೋ ವ್ಯಾಲ್ಯೂಸ್ ಅನ್ನ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿ ಯಾವ್ದು ಜಾಸ್ತಿ ಇದೆ, ಯಾವ್ದು ಕಮ್ಮಿ ಇದೆ, ಅಥವಾ ಈಕ್ವಲ್ ಇದೆನಾ, ಅಥವಾ ಹೇಳಿಕ್ ಆಗೋದೇ ಇಲ್ಲ. ಸೊ ಅದನ್ನ ನಾನು ಆನ್ಸರ್ ಅಲ್ಲಿ ಮೆನ್ಷನ್ ಮಾಡ್ಬೇಕು, ಆಪ್ಷನ್ ಅನ್ನ ಟಿಕ್ ಮಾಡ್ಬೇಕು. ಓಕೆನಾ. ಫಸ್ಟ್ ಕ್ವಾಂಟಿಟೀಸ್ ಗಳನ್ನ ಚೆಕ್ ಮಾಡ್ಕೊಂಡ್ಬಿಡೋಣ. ಕ್ವಾಂಟಿಟಿ 1 ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆನಾ. ಕ್ವಾಂಟಿಟಿ 1 ಏನ್ ಕೊಟ್ಟಿದ್ದಾರೆ, ದ ಆವರೇಜ್ ವೇಟ್ ಆಫ್ A, B and C is 40 kg and the ratio of weight of A to B is 5:3. If the weight of C is 10 kg more than that of B, then find the weight of A. A ನ weight ಅನ್ನ ಕಂಡುಹಿಡಿಬೇಕು. ನಾನು ಹೆಂಗ್ ಕಂಡುಹಿಡಿತೀರಾ, ಇಲ್ಲಿ ನೋಡ್ರಿ, ಆವರೇಜ್ ವೇಟ್ ಆಫ್ A, B and C ಅಂತ ಕೊಟ್ಟಿದ್ದಾರೆ. ಆವರೇಜ್ ವೇಟ್ ಕೊಟ್ಟಿದ್ದಾರೆ, ನನಗೆ ಇವಾಗ ಟೋಟಲ್ ಬೇಕಾಗಿದೆ. ಟೋಟಲ್ ವೇಟ್ ಆಫ್ A, B and C ಅಂದ್ರೆ ಏನಾಗುತ್ತೆ, ಆವರೇಜ್ ಇಂಟು ನಂಬರ್ ಆಫ್ ಪರ್ಸನ್ಸ್ ಆಗ್ಬಿಡುತ್ತಾ. ಆವರೇಜ್ ಇಂಟು ನಂಬರ್ ಆಫ್ ಪರ್ಸನ್ಸ್ ಅಂದ್ರೆ ಏನಾಗುತ್ತೆ, 40 ಇಂಟು 3 is 120 ಆಗ್ಬಿಡುತ್ತೆ. 120 ಆಗ್ಬಿಡುತ್ತೆ. ಈ 120 ಅನ್ನೋದನ್ನ ಹಿಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ನೆಕ್ಸ್ಟ್ ಡೇಟಾ ಕೊಟ್ಟಿರೋದೇನು ನನಗೆ, ರೇಷಿಯೋ ಆಫ್ ದ ವೇಟ್ಸ್ ಆಫ್ A to B 5x ಮತ್ತು 3x ಅಂತ ಆಗುತ್ತಾ. A ನ ವೇಟ್ 5x, B ನ ವೇಟ್ 3x. ಸಿ ವೇಟ್ ಏನಂತ ಕೊಟ್ಟಿದ್ದಾರೆ, 10 kg ಮೋರ್ ದೆನ್ ದಟ್ ಆಫ್ ಬಿ. ಬಿ ಗಿಂತ 10 kg ಜಾಸ್ತಿ ಅಂದ್ರೆ 3x ಪ್ಲಸ್ 10 ಅಂತ ಆಗುತ್ತಾ. ಸಿದು ಇದು ಎ ವೇಟ್ ಆಗಿರುತ್ತೆ, ಇದು ಬಿ ವೇಟ್ ಆಗಿರುತ್ತೆ, ಇದು ಸಿ ವೇಟ್ ಆಗಿರುತ್ತೆ. ಮೂರು ಜನದ ಪ್ಲಸ್ ಮಾಡಿದ್ರೆ ನನಗೆ 120 ಬರಲೇಬೇಕಾ. ಮೂರು ಜನರ ವೇಟ್ ಅನ್ನ ಪ್ಲಸ್ ಮಾಡಿದ್ರೆ ಏನ್ ಬರ್ಬೇಕು, 120. ಸೊ 10 ಅನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಮೈನಸ್ ಆಗ್ಬಿಟ್ಟು 110 ಆಗುತ್ತೆ. 5x ಪ್ಲಸ್ 3x ಪ್ಲಸ್ 3x 11x. 11 1 times 11 10 times. x is equals to 10 ಅಂತ ಬಂತು ನನಗೆ. x is equals to 10. ಇವಾಗ ನಾನಿಲ್ಲಿ ಏನ ವೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದಾ. ಎ ವೇಟ್ ಎಷ್ಟಿತ್ತು ನನಗೆ ರೇಷಿಯೋ ಪ್ರಕಾರ, 5x. 5 into 10 is 50. 5 into 10 is 50 ಅಂದ್ರೆ ಕ್ವಾಂಟಿಟಿ 1 ಏನಂತ ಬಂತು ನನಗೆ, 50. ನೆಕ್ಸ್ಟ್ ಕ್ವಾಂಟಿಟಿ 2 ಅನ್ನ ಚೆಕ್ ಮಾಡೋಣ. ಕ್ವಾಂಟಿಟಿ 2 ಅನ್ನ ಚೆಕ್ ಮಾಡ್ಕೊಳ್ಳೋಣ. ಏನ್ ಬರುತ್ತಪ್ಪ ಕ್ವಾಂಟಿಟಿ 2, ದ ರೇಷಿಯೋ ಆಫ್ ದ ಪ್ರೆಸೆಂಟ್ ಏಜ್ ಆಫ್ A to B is 3:2 ಅಂದ್ರೆ 3x ಮತ್ತು 2x ಅಂತ ತಗೊಂಡ್ಬಿಟ್ರಿ. ಅಂಡ್ ದ ಏಜ್ ಆಫ್ A ಆಫ್ಟರ್ 6 years, 6 years ನಂತರ ಯಾರ್ದು ಏಜ್ ಆಫ್ A ಅಂದ್ರೆ ಪ್ರೆಸೆಂಟ್ 3x ಇದ್ರೆ 6 years ನಂತರ ಅಂದ್ರೆ ಏನಾಗುತ್ತೆ, 3x plus 6 ಆಗುತ್ತಾ. ಈಸ್ ಈಕ್ವಲ್ಸ್ ಟು ದ ಏಜ್ ಆಫ್ ಬಿ ಆಫ್ಟರ್ 2 years. ಇದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತಂತೆ, ಬಿ ನ ವಯಸ್ಸಿಗೆ. ಯಾವ ವಯಸ್ಸಿಗೆ, 12 ವರ್ಷಗಳ ನಂತರ ಏನಾಗಿರುತ್ತಲ್ಲ ವಯಸ್ಸು. ಅಂದ್ರೆ ಪ್ರೆಸೆಂಟ್ ಏಜ್ ಆಫ್ ಬಿ ಇಸ್ 2x, 12 ವರ್ಷ ನಂತರ ಅಂದ್ರೆ +12. ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ಎ. ಈ ಕ್ವಶನ್ ಅನ್ನ ಸಾಲ್ವ್ ಮಾಡಿ. 2x ಅನ್ನ ಈ ಕಡೆ ತಗೊಂಡ್ಬಂದ್ರೆ ಏನಾಗುತ್ತೆ, ಮೈನಸ್ ಆಗಿ ಬರೀ x ಮಾತ್ರ ಉಳಿಯುತ್ತೆ. +6 ರೈಟ್ ಹ್ಯಾಂಡ್ ಸೈಡಿಗೆ ಹೋದ್ರೆ ಏನಾಗುತ್ತೆ, ಮೈನಸ್ ಆಗಿ ಬರೀ 6 ಮಾತ್ರ ಉಳಿಯುತ್ತೆ. ಇಲ್ಲಿ ಏನ್ ಬಂತು ನನಗೆ, x ವ್ಯಾಲ್ಯೂ 6 ಅಂತ ಬಂತು. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪ್ರೆಸೆಂಟ್ ಏಜ್ ಆಫ್ ಎ ಬಂದ್ಬಿಡುತ್ತಾ. ಪ್ರೆಸೆಂಟ್ ಏಜ್ ಆಫ್ ಎ ಎಷ್ಟಿದೆ, 3x ಅಂದ್ರೆ 3 into 6 is 18 ಅಂದ್ರೆ ಕ್ವಾಂಟಿಟಿ 2 ಅನ್ನೋದು 18. ಕ್ವಾಂಟಿಟಿ 1 ಅನ್ನೋದು 50 ಇದೆ, ಕ್ವಾಂಟಿಟಿ 2 ಅನ್ನೋದು 18 ಇದೆ. ಹಾಗಾದ್ರೆ ಕಂಪ್ಯಾರಿಸನ್ ಹೇಳಿ, ಗ್ರೇಟರ್ ಸ್ಮಾಲರ್ ಅಂತ ಹೇಳಿಕ್ಕಾಗುತ್ತಾ. ಡೆಫಿನೆಟ್ಲಿ 50 ಈಸ್ ಗ್ರೇಟರ್ ದೆನ್ 18 ಅಂದ್ರೆ ಕ್ವಾಂಟಿಟಿ 1 ಈಸ್ ಗ್ರೇಟರ್ ದೆನ್ ಕ್ವಾಂಟಿಟಿ 2. ಹೀಗೆ ಹೇಳಬೇಕಾಗುತ್ತೆ ನಾನು. ಓಕೆನಾ. ಸೊ ಕ್ವಾಂಟಿಟಿ 1 ಈಸ್ ಗ್ರೇಟರ್ ದೆನ್ ಕ್ವಾಂಟಿಟಿ 2. ಎರಡೂ ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ನೀವು. ಓಕೆನಾ. ಎರಡೂ ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಮಾತ್ರ ನಿಮಗೆ ಅಲ್ಲಿ ಕಂಪ್ಯಾರಿಸನ್ ನ ಹೇಳಲಿಕ್ಕಾಗುತ್ತೆ. ಓಕೆನಾ. ಎಲ್ಲಾ ಟೈಮಲ್ಲೂ ಕ್ವಾಂಟಿಟೀಸ್ ಕ್ಯಾಲ್ಕುಲೇಟ್ ಆಗುತ್ತೆ ಅಂತಾನೆ ಇಲ್ಲ. ಕೆಲವೊಂದ್ಸರಿ ಇನ್ಸಫಿಶಿಯಂಟ್ ಡೇಟಾ ಕೊಟ್ಟಿರ್ತಾರೆ, ಅವಾಗ ಏನ್ ಮಾಡ್ತೀರಾ, ರಿಲೇಷನ್ ಕೆನಾಟ್ ಬಿ ಎಸ್ಟಾಬ್ಲಿಷ್ಡ್ ಅಂತ ಹೇಳಬೇಕಾಗುತ್ತೆ. ರಿಲೇಷನ್ ಕೆನಾಟ್ ಬಿ ಎಸ್ಟಾಬ್ಲಿಷ್ಡ್. ನೆಕ್ಸ್ಟ್ ಸೇಮ್ ಟೈಮ್ ಕ್ವಶನ್. ಓಕೆನಾ. ಕ್ವಾಂಟಿಟಿ 1 ಮತ್ತು ಕ್ವಾಂಟಿಟಿ 2 ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ ಯಾವ್ದಾಗುತ್ತೆ ಅಂತ ಆನ್ಸರ್ ಮಾಡಿ. ಓಕೆನಾ. ಏನಿದೆ ನನ್ನ ಹತ್ರ ಕ್ವಾಂಟಿಟಿ 1,
A and B together can complete the work in 15 days and A alone can complete the same work in 60 days. Find the time taken by B alone to complete the work. A, B and ಇನ್ನೊಂದು ಕೇಸ್ ಏನಿದೆ A plus B together ಅಂತ ಹೇಳ್ತಿದಾರಲ್ಲ. A alone can complete the work in 60 days. B ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಅಂತ ಕೊಟ್ಟಿದಾರ. ಸೊ ಬಿ ಬಗ್ಗೆ ಏನು ಡೇಟಾ ಕೊಟ್ಟಿಲ್ಲ, ಬಟ್ ಕೊಟ್ಟಿರೋ ಡೇಟಾ ಏನು, ಎ ಅಂಡ್ ಬಿ ಟುಗೆದರ್ ಅವರು ಇಬ್ರು ಸೇರ್ಕೊಂಡು ಒಟ್ಟಿಗೆ ಕೆಲಸ ಮಾಡಿದ್ರೆ ಟುಗೆದರ್ ದೇ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 15 ಡೇಸ್. ನಾವೇನ್ ಮಾಡ್ಬೇಕು, ಟೈಮ್ ಅಂಡ್ ವರ್ಕ್ ಅಲ್ಲಿ ಫಸ್ಟ್ ಟೋಟಲ್ ವರ್ಕ್ ಎಷ್ಟಾಗುತ್ತೆ 60 ಮತ್ತು 15 ಗೆ ಎಲ್ಸಿಎಂ ಅಂದ್ರೆ 60 ಯೂನಿಟ್ಸ್. 60 ಯೂನಿಟ್ಸ್ ಅನ್ನ 60 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ಸ್ಪೀಡ್ ಏನಾಗಿರುತ್ತೆ 1 ಯೂನಿಟ್ ಪರ್ ಡೇ. 60 ಯೂನಿಟ್ಸ್ ಅನ್ನ 15 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ಸ್ಪೀಡ್ ಏನಾಗುತ್ತಪ್ಪ ನನಗೆ 4 ಯೂನಿಟ್ಸ್ ಪರ್ ಡೇ. ಇಲ್ಲಿ ನೋಡಿ, ಎ ಒಬ್ಬನೇ ಕೆಲಸ ಮಾಡಿದ್ರೆ 1 ಯೂನಿಟ್ ಅನ್ನ ಕಂಪ್ಲೀಟ್ ಮಾಡ್ತಿದ್ದಾನೆ. ವೆರಾಸ್ ಬಿ ಒಟ್ಟಿಗೆ ಕೆಲಸ ಮಾಡಿದಾಗ, ಬಿ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿದ್ರೆ ಎಷ್ಟಾಗ್ತಿದೆ ವರ್ಕು 4 ಯೂನಿಟ್ಸ್. ಅಂದ್ರೆ ಇಲ್ಲಿ 1 ಇರೋದು 4 ಆಗ್ಬೇಕಂದ್ರೆ 3 ಯೂನಿಟ್ಸ್ ಎಕ್ಸ್ಟ್ರಾ ಬರ್ತಾ ಇದೆನಾ. ಎಲ್ಲಿಂದ ಬರ್ತಾ ಇದೆ ಅದು 3 ಯೂನಿಟ್ಸ್, ಬಿ ತಾನೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ಸೊ ಬಿ ಸ್ಪೀಡ್ ಏನಾಗುತ್ತೆ 3 ಯೂನಿಟ್ಸ್ ಪರ್ ಡೇ. 3 ಯೂನಿಟ್ಸ್ ಪರ್ ಡೇ. ಇವಾಗ ಫೈಂಡ್ ದ ಟೈಮ್ ಟೇಕನ್ ಬೈ ಬಿ ಅಲೋನ್ ಟು ಕಂಪ್ಲೀಟ್ ದ ವರ್ಕ್. ಟೈಮ್ ಟೇಕನ್ ಬೈ ಬಿ ಅಂದ್ರೆ ಏನಾಗುತ್ತೆ, ಟೈಮ್ ಟೇಕನ್ ಈಸ್ ಈಕ್ವಲ್ಸ್ ಟು ಟೋಟಲ್ ವರ್ಕ್ ಡಿವೈಡೆಡ್ ಬೈ ಸ್ಪೀಡ್. ವರ್ಕ್ ಎಷ್ಟಿದೆ ನನ್ನ ಹತ್ರ 60 ಯೂನಿಟ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಬಿ ಎಷ್ಟಿದೆ 3 ಯೂನಿಟ್ಸ್ ಪರ್ ಡೇ. 3 ಯೂನಿಟ್ಸ್ 1 ಟೈಮ್, 3 ಯೂನಿಟ್ಸ್ 20 ಟೈಮ್ಸ್ ಅಂದ್ರೆ ಏನ್ ಬರುತ್ತೆ ನನಗೆ ಆನ್ಸರ್ ಇಲ್ಲಿ 20 ಡೇಸ್. 20 ಡೇಸ್ ಅಂದ್ರೆ ಕ್ವಾಂಟಿಟಿ 1 ಅನ್ನೋದು ಏನಾಯ್ತು ಇಲ್ಲಿ 20 ಡೇಸ್. ಕ್ವಾಂಟಿಟಿ 2 ಅನ್ನೋದು ಏನ್ ಕೊಟ್ಟಿದ್ದಾರೆ 25 ಡೇಸ್ ಅಂತ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಅವರು. 25 ಡೇಸ್ ಅಂತ. ಇವಾಗ 20 ಡೇಸ್ ಮತ್ತು 25 ಡೇಸ್ ಗೆ ಕಂಪ್ಯಾರಿಸನ್ ಮಾಡಿದ್ರೆ ಏನಾಗುತ್ತೆ, ಡೆಫಿನೆಟ್ಲಿ ಕ್ವಾಂಟಿಟಿ 2 ಜಾಸ್ತಿ ಇದೆನಾ, 25 ಅನ್ನೋದು ಜಾಸ್ತಿನಾ, ಅಂದ್ರೆ ಏನಾಗುತ್ತೆ ನನಗೆ ಆನ್ಸರ್ ಕ್ವಾಂಟಿಟಿ 2 ಈಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ ಕ್ವಾಂಟಿಟಿ 1. ಕ್ವಾಂಟಿಟಿ 2 ಈಸ್ ಗ್ರೇಟರ್ ದೆನ್ ಕ್ವಾಂಟಿಟಿ 1. ಸೇಮ್ ಡಿಕ್ ಟು ಕ್ವಶನ್ ಕೊಟ್ಟಿರ್ತಾರೆ ನಿಮ್ಗೆ, ಓಕೆನಾ. ಈ ತರ ಕ್ವಶನ್ ನೋಡಿದ ತಕ್ಷಣ ನೀವು ಅಯ್ಯೋ 2 ಸಾರಿ ಕ್ಯಾಲ್ಕುಲೇಷನ್ ಅಂತ ನೀವು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಈಸಿ ಇರುತ್ತೆ ಇದ್ರಲ್ಲಿ ನಿಮ್ಗೆ, ಓಕೆನಾ. ಯಾಕಂದ್ರೆ 2 ಇರುತ್ತೆ, ಓಕೆನಾ. ಈ ತರ ಕ್ವಶನ್ಸ್ ಆರಾಮಾಗಿ ನೀವು ಸ್ಕೋರ್ ಮಾಡ್ಕೊಂಡ್ಬಿಡ್ಬೋದು, ಓಕೆನಾ. ಲಾಸ್ಟ್ 1 ಕ್ವಶನ್ ಫಾರ್ ದ ಸೆಷನ್, ಓಕೆನಾ. ಈ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡಿಬಿಟ್ಟು ಸೆಷನ್ ಅನ್ನ ಎಂಡ್ ಮಾಡೋಣ. ಓಕೆ, ಏನಿದೆ ಇಲ್ಲಿ ಕ್ವಾಂಟಿಟಿ 1 ಏನಿದೆ ನೋಡ್ಕೊಳ್ಳೋಣ. ಸೇಮ್ ಕ್ವಶನ್, ಓಕೆನಾ, ಸೇಮ್ ಟೈಪ್ ಕ್ವಶನ್. Rupees 8,000 is invested in simple interest at the rate of 20% per annum for 3 years. Find the simple interest received. Simple interest ಎಷ್ಟು ರಿಸೀವ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೋಡ್ರಿ. 20% ಪರ್ annum, 1 ವರ್ಷಕ್ಕೆ 20% ಆದ್ರೆ 3 ವರ್ಷಕ್ಕೆ ಎಷ್ಟಾಗುತ್ತದು 23 ಟೈಮ್ಸ್ ಈಸ್ 60%. 60% ಆಫ್ ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಎಷ್ಟಿದೆ ನನ್ನ ಹತ್ರ 8,000. ಈ 8,000 ಅಲ್ಲಿ 60% ಅನ್ನೋದು ಏನಾಗುತ್ತೆ ನೋಡ್ರಿ, 10% ಅನ್ನೋದು 800. ಅದಕ್ಕೆ ಇಂಟು 6 ಮಾಡಿದ್ರೆ 60% ಬರುತ್ತಾ, ಇಂಟು 6 ಮಾಡಿದ್ರೆ ಏನಾಗುತ್ತೆ ಅದು 800 ಇಂಟು 6 ಇಸ್ 4,800. ಸೊ ಕ್ವಾಂಟಿಟಿ 1 ಅನ್ನೋದು ಏನು ಬಂತು 4,800. ನೆಕ್ಸ್ಟ್ ಕ್ವಾಂಟಿಟಿ 2 ಅನ್ನ ಚೆಕ್ ಮಾಡ್ಕೊಳ್ಳಿ. ಕ್ವಾಂಟಿಟಿ 2 ಅನ್ನ ಚೆಕ್ ಮಾಡ್ಕೊಳ್ಳಿ. Rupees 12,500 is invested in compound interest. Compound interest ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ at the rate of 10% per annum for 2 years. 2 ವರ್ಷಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಿದ್ದಾರೆ. Find the compound interest received. ಮತ್ತೆ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಿದ್ದಾರೆ. ನಾನು ಇವಾಗ ತಾನೆ ಸ್ವಲ್ಪ ಕ್ವಶನ್ಸ್ ಗಳ ಮುಂಚೆ ಹೇಳಿದ್ದೆ, ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ 10% per annum ಇದ್ದಾಗ 2 years ಗೆ ಏನಾಗುತ್ತೆ 21%. ಅಂದ್ರೆ ಇಂಟ್ರೆಸ್ಟ್ ಮಾತ್ರ ಕೇಳ್ತಿದಾರೆ ಅಂದ್ರೆ ಇಂಟ್ರೆಸ್ಟ್ ಬರ್ತಾ ಇರೋದೆಷ್ಟು 21%. ಯಾವ್ದ್ರಲ್ಲಿ ಬರುತ್ತೆ ಇಂಟ್ರೆಸ್ಟ್, ಪ್ರಿನ್ಸಿಪಲ್ ಅಲ್ಲಿ ಬರುತ್ತೆ. ಪ್ರಿನ್ಸಿಪಲ್ ಎಷ್ಟಿದೆ 12,500. ಈ 12,500 ಅಲ್ಲಿ 21% ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾನು ಇವಾಗ. ಫಸ್ಟ್ 10% ಅಂದ್ರೆ ಏನಾಗುತ್ತೆ ಇಲ್ಲಿ 10% ಅಂದ್ರೆ 1,250 ಆಗುತ್ತಾ, ಅದಕ್ಕೆ ಡಬಲ್ ಮಾಡಿದ್ರೆ 20% ಬರುತ್ತಾ. 1,250 ಗೆ ಡಬಲ್ ಅಂದ್ರೆ ಏನಾಗುತ್ತೆ 2,500. ಇದು ಬರೀ 20% ಮಾತ್ರ ಪ್ಲಸ್ 1% ಎಕ್ಸ್ಟ್ರಾ 1% ಕೂಡ ಬರ್ಬೇಕಾ. ಈ 12,500 ಅಲ್ಲಿ 1% ಅಂದ್ರೆ ಎಷ್ಟು 125. ಸೊ ಟೋಟಲ್ ಏನಾಗುತ್ತೆ 2,500 ಪ್ಲಸ್ 125 ಅಂದ್ರೆ
2625. 2625. ಸೊ ಇವಾಗ ಚೆಕ್ ಮಾಡ್ರಿ, ಕ್ವಾಂಟಿಟಿ 1 ಮತ್ತು ಕ್ವಾಂಟಿಟಿ 2 ಡಿಫ್ರೆನ್ಸ್ ಏನಾಗುತ್ತೆ? ಎರಡರಲ್ಲಿ ಯಾವ್ದು ಜಾಸ್ತಿ ಇದೆ? ಕ್ವಾಂಟಿಟಿ 1 ಡೆಫಿನೆಟ್ಲಿ ಜಾಸ್ತಿ ಇದೆನಾ? ಸೊ ಉತ್ತರ ಏನಾಗುತ್ತೆ ನನಗೆ? ಕ್ವಾಂಟಿಟಿ 1 ಈಸ್ ಗ್ರೇಟರ್ ದೆನ್ ಕ್ವಾಂಟಿಟಿ 2. ಕ್ವಾಂಟಿಟಿ 1 ಈಸ್ ಗ್ರೇಟರ್ ದೆನ್ ಕ್ವಾಂಟಿಟಿ 2. ಓಕೆನಾ? ಸೊ ಈ ತರ ಕ್ವಶನ್ಸ್ ಬರುತ್ತೆ. ಈ ತರ ಕ್ವಶನ್ಸ್ಗೆ ಈ ತರ ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೊಂಡು ಹೋಗೋದು. ಓಕೆನಾ? ಸೊ ಎಲ್ರಿಗೂ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆನಾ? ಕ್ಲಾಸ್ ಕೇಳಿದ ಮೇಲೆ ಲೈಕ್ ಕೊಡೋದನ್ನ ಮರಿಬೇಡ್ರಿ. ಓಕೆನಾ? ಸೊ ದಟ್ ನನಗೆ ಒಂದು ಏನಂತಾರೆ, ಅದು ನಮ್ಗೆ ಒಂಥರ ಮೋಟಿವೇಶನ್ ಇದ್ದಂಗೆ. ನೀವು ಲೈಕ್ ಕೊಟ್ಟಿದ್ರೆ ನಿಮ್ಗೆ ಕ್ಲಾಸ್ ಅರ್ಥ ಆಗಿದೆ ಅಂತ ತಿಳ್ಕೊಂಡ್ಬಿಡ್ತೀನಿ. ಓಕೆನಾ? ಇಲ್ಲ ನಿಮ್ಗೆ ಇನ್ನೂ ಏನಾದ್ರು ಸಜೆಷನ್ಸ್ ಇದೆ ಕ್ಲಾಸ್ ಬಗ್ಗೆ, ಸೊ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನಾನು ನಿಮಗೆ ಇನ್ನೊಂದು ಪ್ರಶ್ನೆ, ಇಂಪಾರ್ಟೆಂಟ್ ಕ್ವಶನ್ ಕೇಳಬೇಕಾಗಿತ್ತು. ಡೇಟಾ ಇಂಟರ್ಪ್ರಿಟೇಷನ್ ಕ್ವಶನ್ಸ್ ಕೂಡ ಮಾಡಿಸ್ಬೇಕಾ? ಐ ಮೀನ್ ಡೇಟಾ ಇಂಟರ್ಪ್ರಿಟೇಷನ್ ಮತ್ತು ಕೇಸ್ಲೆಟ್ಸ್. ಓಕೆನಾ? ಅದನ್ನು ಕೂಡ ಬೇಕು ಅಂದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಡೇಟಾ ಇಂಟರ್ಪ್ರಿಟೇಷನ್ ಕ್ವಶನ್ಸ್ ತಗೊಂಡ್ ಬರ್ತೀನಿ. ಸೊ ದಯವಿಟ್ಟು ನಿಮ್ಮ ಅನಿಸಿಕೆ ಅಥವಾ ನಿಮ್ಗೆ ಏನಿದೆ ರಿಕ್ವೈರ್ಮೆಂಟ್ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಸೊ ಡೆಫಿನೆಟ್ಲಿ ಓಕೆನಾ, ಡೇಟಾ ಇಂಟರ್ಪ್ರಿಟೇಷನ್ ಕೂಡ ಮಾಡಿಸ್ತೀನಿ ನಾನು ನಿಮ್ಗೆ ಬೇಕು ಅಂದ್ರೆ. ಓಕೆನಾ? ಮತ್ತೆ ಸುಮ್ನೆ ಯಾವ್ದು ಈಸಿ ಕ್ವಶನ್ಸ್ ತಗೊಂಡ್ಬರಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಯಾವ್ದು ಕ್ವಶನ್ ಇರುತ್ತಲ್ಲ ಅದನ್ನೇ ತಗೊಂಡ್ ಬಂದು ಸಾಲ್ವ್ ಮಾಡಿಸ್ತೀನಿ. ಓಕೆನಾ? ಸೊ ನಿಮ್ಗೆ ಯಾವ ಚಾಪ್ಟರ್ ಬೇಕು, ಓಕೆನಾ, ಯಾವ ಕ್ವಶನ್ಸ್ ಬೇಕು, ಯಾವ ತರ ಕ್ವಶನ್ಸ್ ಬೇಕು, ಅದನ್ನೆಲ್ಲ ನೀವು ತಿಳಿಸ್ಕೊಟ್ರೆ ಮಾತ್ರ ನಾನು ಕರೆಕ್ಟ್ ಆಗಿ ಅದನ್ನ ಇದು ಮಾಡ್ಬೋದು. ಓಕೆನಾ? ಇಲ್ಲಾಂದ್ರೆ ನನ್ನ ಏನ್ ಪ್ಲಾನ್ ಇರುತ್ತೆ ಅದ್ರ ಪ್ರಕಾರ ನಾನು ನಿಮ್ಗೆ ಡೈಲಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿಸ್ತಾನೆ ಇರ್ತೀನಿ. ಓಕೆನಾ? ಸೊ ನಿಮ್ಮ ಅನಿಸಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಇಷ್ಟ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಹ್ಯಾವ್ ಎ ಗುಡ್ ಡೇ. ಲೈಕ್ ಮಾಡೋದನ್ನ ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಗಳೊಂದಿಗೆ ಕ್ಲಾಸ್ ಲಿಂಕ್ ಅನ್ನ ಕೂಡ ಶೇರ್ ಮಾಡ್ರಿ. ಓಕೆನಾ? ಅದೇ ತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಿಮಗೆ ಬರೀ ಇಲ್ಲಿ ಆಪ್ಟಿಟ್ಯೂಡ್ ಕ್ಲಾಸ್ ಮಾತ್ರ ಅಲ್ಲ, ಇಂಗ್ಲಿಷ್ ಕ್ಲಾಸ್ ಸಿಗುತ್ತೆ, ಕರೆಂಟ್ ಅಫೇರ್ಸ್ ಕ್ಲಾಸ್ ಸಿಗುತ್ತೆ, ಜನರಲ್ ನಾಲೆಜ್, ಜನರಲ್ ಅವೇರ್ನೆಸ್, ಈ ತರ ಎಲ್ಲ ಸಬ್ಜೆಕ್ಟ್ ಗಳ ಕ್ಲಾಸು ಫ್ರೀ ಆಗಿ ಸಿಗುತ್ತೆ ನಿಮ್ಗೆ ಡೈಲಿ. ಓಕೆನಾ? ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ.